ಅವಲಂಬನೆ ಮಾಡ್ಕೊಂಡಾದೇವು. ಹೌದು, ವಿಷಯಗಳನ್ನು ಅವಲಂಬನೆ ಮಾಡಲೇ ಇದ್ದವ್ರು ಯಾರು? ಎಲ್ಲಿಯೋ ಒಬ್ಬ ಏನು ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಸಿಗ್ತಾನೆ. ಈ ಶರೀರ ಸುಖ ಕೊಡ್ತೈತಾನೆ, ಶರೀರದಾಗ ಸುಖ ಹುಡುಕಾಕೈತಿ. ಆರಾಮ್ ನಿನ್ನೊಳಗೈತಿ, ಈ ಮೈಯಾಗಿಲ್ಲ. ಮೈಯಾಗ ಆರಾಮಿಲ್ಲ ಅನ್ನೋದನ್ನು ಯಾವ ವಿಶ್ವವಿದ್ಯಾಲಯದವರು ವಿವರಣೆ ಮಾಡ್ತಾರೋ ಮಾಡನ್ನು. ವಿಶ್ವವಿದ್ಯಾಲಯದವ್ರು ಗಜಮ್ನಿಂದ್ರ ನೀ ಯಾವ ಯೋಜನೆ ಮಾಡಿದ್ರು ಮಣ್ಣು ಮಸಿ ಯೋಜನೆ ಹೌದಿಲ್ಲ. ಈ ಪಂಚಭೂತಾದಿಗಳನ್ನು ಹಿಡ್ಕೊಂಡ ಮಾಡೋದು ನೀವು. ಅವೆಲ್ಲ ವಿಕಾರ ಹೊಂದುವಂತ ಓದಿಲ್ಲ. ಇದಕ್ಕಿದ್ದಂಗೆ ಇರೋದಿಲ್ಲ ಅವು. ಪಂಚಭೂತಾದಿಗಳ ಕಾರ್ಯ ಇದಕ್ಕಿದ್ದಂಗೆ ಇರೋಲ್ಲ, ವಿಕಾರ ಆಗಿ ನಾಶ ಆಗಿ ಹೋಗ್ಬಿಡ್ತು. ಇವನ್ನ ಅವಲಂಬಿಸ್ಕೊಂಡು ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸೋನು. ಅವಾಗ ಕಂಡಿಡ್ದಾರ ಇವನು ವೇದಾಂತ, ವಿಜ್ಞಾನ ಅವಾಗ ಕಂಡಿಡ್ದು ಇವುಗಳ ಅಲ್ಪತೆಯನ್ನು ಮನಗಂಡು ಇದರಿಂದ ಹಿಂದೆ ಸರಿಬೇಕಂತ ಅವಾಗ ಅವರು ಅದರಿಂದ ವಿಮುಖ ಆದರು. ನಿಜವನ್ನು ತಿಳ್ಕೊಂಡ್ರು ಅವರು. ಅದು ಅವಾಗಿಂದನೇ ಎಚ್ಚರಗೊಳಿಸ್ಕೊತ ಬಂದಾರ ಮಹಾತ್ಮರು. ಎಚ್ಚರ ಆದವರೆಲ್ಲ ಅದನ್ನು ಎಚ್ಚರಗೊಳಿಸ್ಕೊತ ಬಂದಾರ ಆಗಿನ ಇದರಿಂದ, ಅನಾದಿ ಕಾಲದಿಂದ. ಏನು ಯಾವಾಗಲೂ ಇದ್ದದ್ದು ಅದು, ಹೊಸದಾಗಿ ಯಾರು ಮಾಡಿಲ್ಲ ಇದನ್ನು. ಹಿಂದಿನ ಋಷಿಮುನಿಗಳು ಹೇಳಿದ್ದನ್ನು ಯಾಕ್ರಿ ಅದನ್ನ ನೆನಪಿಗೆ ತೊಗೊಂಡಿರೋಕ್ಕಾಗೋದು ನಮಗೆ. ಯಾವ್ದಾರ ಒಬ್ಬ ವ್ಯಕ್ತಿ ಹೆಸರು ನಿಮಗೆ ಬಂದದ್ದಲ್ಲ ಅದು. ಒಬ್ಬ ವ್ಯಕ್ತಿ ಹೆಸರಿನ ಮ್ಯಾಗ ನೀವು ಗುಂಪು ಕಟ್ಕೊಂಡು ಹೊಡೆದಾಡ್ತೀರಿ. ಯಾಕ್ರಿ? ಅನಾದಿ ಕಾಲದಿಂದ ಬಂದದ್ದು, ಅನಾದಿ ಅನಂತದ. ಏನು ನಾವು ಹಿಂದಿನ ಋಷಿಮುನಿಗಳು ಯಾವ್ದಾರ ನಾಮರೂಪಗಳ ಅಭಿಮಾನ ಅದನ್ನೇ ತೋರ್ಸ್ಯಾರ ನೋಡಿ ಉಪನಿಷತ್ತುಗಳಲ್ಲಿ. ಇಂಥದ ನಾಮ ಇಂಥದ ರೂಪ ಐತೆ ಅಂತಿಲ್ಲ. ಅವೆಲ್ಲ ಮಿಥ್ಯದವ. ಇದ್ದ ವಸ್ತು ನನ್ನನ್ನು ಕುರಿತ ನಾನು ಹೇಳಾಕತ್ತೇನೆ, ಅದ ನಾನಿದ್ದೇನೆ ಅಂತ. ಅದನ್ನು ಬಿಟ್ಟು ನಾ ಬೇರೆ ತನ್ನಲಿಲ್ಲ ಅವರು. ತೋರಿ ಅಡಗೋದಕ್ಕೆ ನಾಮರೂಪ ಹಿಡ್ಕೊಂಡು ಹೊಡೆದಾಡ್ಲಿಲ್ಲ. ಯಾವ ಋಷಿಮುನಿಗಳ ನಾಮರೂಪ ಹಿಡ್ಕೊಂಡು ಹೊಡೆದಾಡಿದ್ರೆ ಅದಕ್ಕೆ ಮಹತ್ವ ಕೊಡಲಿಲ್ಲ. ಅವ ಅಜ್ಞಾನಿ. ನಾಮರೂಪ ಹಿಡ್ಕೊಂಡು ಕೂತಾವ ಅಜ್ಞಾನಿಗಳು. ನಾಮರೂಪ ಹಿಡ್ಕೊಂಡ್ರೆ ಭೇದ ಭಾವ ಬರ್ತೈತಿ. ಯಾಕೆ ಒಂದ ನಾಮ ಒಂದ ರೂಪ ಇಲ್ಲ, ಅನೇಕ ನಾಮ ಕಲ್ಪಿಸ್ಕೊಂಡು ಕೂತೀವಿ. ಅಜ್ಞಾನಿಗಳಲ್ಲಿ ಭೇದ ಉಂಟಾಕೈತಿ. ಅದಕ್ಕೆ ಅಜ್ಞಾನವನ್ನು ಕಳ್ಕೋ, ಅವಾಗ ನಿನಗೆ ಭೇದನ ಬರುವುದು. ಏನು ಎಚ್ಚರಿಕೆಯ ಅವಸ್ಥೆ ಇದು ಗೈರು ಉಪಯೋಗ ಅನ್ನೋದು ಯಾವಾಗ ಉಪಯೋಗದ ಅನ್ನೋದನ್ನ ಯಾವಾಗಲೂ ನೆನಪು ಮಾಡ್ಕೊತ ಇರ್ಬೇಕು ನೋಡ್ರಿ. ಏನೂ ಲಾಭ ಇಲ್ಲ ಅದ್ರಾಗ. ಎಚ್ಚರಿಕೆ ಅವಸ್ಥೆದೊಳಗೆ ಏನು ಮಾಡಿದ್ರು ಲಾಭ ಇಲ್ಲ. ಸ್ವಲ್ಪ ಎಳ್ಳೆಣಿತೀವಿ ಸುಖ ಇಲ್ಲ ಅಂತ. ಇದೆಲ್ಲ ತೋರಿಡುವುದ. ನೀ ಏನು ಗಜಮ್ ನಿಂತರೂ ಕೆಲಸ ಆಗೋದಿಲ್ಲ. ಇದನ್ನು ಮಾತ್ರ ನೀ ಗಟ್ಟಿ ಹಿಡ್ಕೊ. ನೀನು ಮನಸ್ಸಿನಾಗ ಯಾವಾಗಲೂ ನೆನಪಿರ್ಬೇಕು. ಎಚ್ಚರಿಕೆ ಅವಸ್ಥೆ ಇದು ಗೈರು ಉಪಯೋಗದ ಲಾಭ, ಏನೂ ಲಾಭ ಇಲ್ಲ ಅನ್ನೋದು. ಇದರ ಎಚ್ಚರ ಇರ್ಬೇಕಲ್ಲ ಯಾವಾಗಲೂ. ಏನೂ ಲಾಭ ಇಲ್ಲಪ್ಪ ಇದ್ರಾಗ. ಏನು ಮಾಡಿದ್ರು ವಿಚಾರ ಮಾಡಿ ನೋಡಿದ್ರೆ ಹೊಡಿತೈತಿ. ನಾವು ವಿಚಾರ ಇಲ್ಲದಕ್ಕೆ ಪಸಗಿ ಬೀಳ್ತೇವಿ, ಮೋಹಕ್ಕೆ ಬೀಳ್ತೇವಿ. ಅದಕ್ಕೆ ಯಾವಾಗಲೂ ಎಚ್ಚರಿಕೆ ಒಳಗಿರ್ಬೇಕು. ನಿಜದ ಎಚ್ಚರಿಕೆ ಇತ್ತಂದ್ರೆ ಇದ್ರ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗಿಬಿಡ್ತೈತಿ. ಏನು ಗೊತ್ತಿಲ್ಲದಕ್ಕೆ ಹೌದಿಲ್ಲ. ನಿಜವಾದದ್ದು ಯಾವುದು ಎಲ್ಲಿ ಐತಿ ಅನ್ನೋದು ಗೊತ್ತಿಲ್ಲದಕ್ಕೆ ಇದ್ರ ಬೆನ್ನು ಹತ್ತಿದ್ದು ನಾವು. ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ, ಎಚ್ಚರ ಆಗ್ರಿಪ್ಪ, ಇದ್ರ ಬೆನ್ನು ಹತ್ತಬೇಡ್ರಿ. ಇದ್ರ ಬೆನ್ನು ಹತ್ತಿದವ್ರು ಯಾರೂ ಸುಖ ಶಾಂತಿ ಸಿಗುವುದಿಲ್ಲ. ಈ ದಾರಿ ಸುಖದ ದಾರಿ ಎಲ್ಲಿದು? ಸಾಕಷ್ಟು ದುಃಖ ದುಮ್ಮಾನದಿಂದ ಕುಡಿದರ ಮುಂದರ ಸುಖ ಸಿಗ್ತೈತಾನೆ ಇಲ್ಲ. ಇದ್ರ ಬೆನ್ನು ಹತ್ತಿ ಹೋದವರೆಲ್ಲ ಏನಾಗ್ಯ ನೋಡ್ಕಂಗ ಜನ್ಮಾಂತರದ್ರ ಬೆನ್ನು ಹತ್ತಿ ತಿರುಗು ಪಳೆ ಬರ್ತದೆ. ಹಿಂದಕ್ಕೆ ಸರಿರಿ, ಎಚ್ಚರ ಆಗ್ರಿ ಇನ್ನ ಅಂತ ಕಾಲಕ್ಕೆ ಎಚ್ಚರಗೊಳಿಸ್ಕೊಂತ ಬಂದ. ಎಲ್ಲೋ ಒಬ್ರು ಇಷ್ಟು ಹೇಳಿರು ಕೇಳಿರು. ಗಂಟ್ಲು ಒಣಗಿ ಸೊಂಡ ಯಾರು ಹಂಗೆ ಹೇಳಿದ್ರು. ಯಾರಪ್ಪ ಇದ್ರ ಬಗ್ಗೆ ಎಚ್ಚರ? ಒಬ್ಬರ
ಒಬ್ಬರ ಆದ್ರೆ ಸಾರ್ಥಕ ಅಂತ ಹೇಳಿದ್ದಂತಿದ್ರಲ್ಲ. ಏ ನಾವು ಒದ್ರಕೊಂಡದ್ದು ಹೇಳಿದ್ದು ಸಾರ್ಥಕ ಆಯ್ತು. ಒಬ್ಬರ ಇದನ್ನು ತಿಳ್ಕೊಂಡ್ರೆ ಸಾಕು, ಒಬ್ಬ ತಿಳ್ಕೊಂಡ್ರೆ ಸಾಕು. ಹೌದಿಲ್ಲ? ಬ್ರಹ್ಮನಿಷ್ಠ ಗುರು ಹೆಂಗಿರ್ತಾವ ಅಂತೇಳಿ ಜಗತ್ತು ಒಬ್ಬಗೋದ್ರೆ ಸಾಕು. ವಿಶ್ವಾಮಿತ್ರ ವಶಿಷ್ಠರು ಹೇಳಿದ, 101 ಮಂದಿ ಮಕ್ಕಳು ಆದ್ರೂ ಅರುಂಧತಿ ಅವನ ಹೆಂಡತಿ, ಏನ್ರಿ ನಿಮ್ಮಲ್ಲಿ ಇಂಥ ಸಾಮರ್ಥ್ಯ ಐತಿ, ಅದನ್ನ ಇದನ್ನ ಮಾಡೋಕ್ಕಾಗವಲ್ಲ ಅಂತ. ಎಷ್ಟೊಂದು ನೀವು ಇನ್ನ ಇದನ್ನ ಮಾಡ್ತೀರಿ, ತಾಳ್ಮೆ, ಸಹನೆ. ಇನ್ನೂ 101 ಮಂದಿ ಮಕ್ಕಳು ಹೋದ್ರು. ಬ್ರಹ್ಮ ನಿಷ್ಠೆ ಹೆಂಗಿರ್ತಾನ ಅನ್ನೋದು ಒಬ್ಬಗೆ ಈ ಜಗತ್ತಿಗೆ ಗೊತ್ತಾರ ಸಾಕಂತ. ಅವಾಗ ಯಾವ ಬದಲಾವಣೆ ಆಗುದಿಲ್ಲ. ತೋರಿಕೆ ವಸ್ತುಗಳಲ್ಲಿ ಏನಾರ ನಾನು ನನ್ನದನ್ನೋ ಭಾವ ಇರುವುದಿಲ್ಲ ಅವಂಗ. ಅವಂಗ ಬ್ರಹ್ಮನಿಷ್ಠ ಅಂತಾರೆ. ಜಗತ್ತಿನ ಯಾವುದೇ ಪರಿಣಾಮ ಆಗುದಿಲ್ಲ ಅವಂಗ. ಅವಂಗ ಬ್ರಹ್ಮನಿಷ್ಠ, ಬ್ರಹ್ಮಭಾವದಲ್ಲಿ ನೆಲೆಯಾಗಿ ನಿಂತವಂಗ ಯಾವುದೇ ಜಗತ್ತಿನ ಪರಿಣಾಮ ಆಗುದಿಲ್ಲ. ಅವಂಗ ಏನು ಬೇಕಾದ ಜಗತ್ತ ಬಿಡ್ಮೇಲಕ್ಕೈತಿ ಅಂದ್ರೆ ಅವಂಗ ಏನು ಆಗುದಿಲ್ಲ. ಬಾಧೆ ತನ್ನೊಳ ತೋರದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂಥವ ಬ್ರಹ್ಮನಿಷ್ಠ ಹೆಂಗಿರ್ತಾನ ಅನ್ನೋದು ಒಬ್ಬ ಗೊತ್ತಾರ ಸಾಕು. ವಿಶ್ವಾಮಿತ್ರಗ ಆಕೆಗೆ ಅರುಂಧತಿಗೆ ಹೇಳ್ತಾನ ನಾವು ವಶಿಷ್ಠ. ಅವ ಎಷ್ಟು ಕಾಡ್ತಾನ, ಇನ್ನೂ ಇದನ್ ಮಾಡೋಣ ಆಗೋಲ್ದಲ್ಲಿ ನಿಮ್ಗಂತ ವಶಿಷ್ಠಗೆ ಕಾಡ್ತಿರ್ತಾನ. ಬ್ರಹ್ಮರ್ಷಿ ಅನಿಸ್ಕೊಳ್ಬೇಕಂತ ಇವನು ಕಾಡಿರ ಅಂತಾನ ಅಂತೇಳಿ ಕಾಡ್ತಾನ ಅವನ. ಅವ ಅನ್ಲೋದಿಲ್ಲ ಬ್ರಹ್ಮನಿಷ್ಠ ಅಂತ. ಕಡೀಕವೆಲ್ಲ ಕೈ ಬಿಟ್ಟು ಅಹಂಕಾರ ಹೋದಾಗ ಅವಾಗ ಬ್ರಹ್ಮನಿಷ್ಠ. ಅಹಂಕಾರ ತ್ಯಾಗ ಮಾಡುವ ಮಠ ಬ್ರಹ್ಮನಿಷ್ಠತ್ವ ಬರುವುದಿಲ್ಲ. ಅಹಂಕಾರ ಹೋಗುದು ಭಾಳ ಕಠಿಣ. ಅದು ಯಾವ ರೂಪದಿಂದ ಬರ್ತೈತೆ ಹೇಳಕ್ ಗೊತ್ತಾಗ್ಲಂಗ. ತಿಳಿದೇನಿ ನಾನು ಅಹಂಕಾರ ಬಂದ್ಬಿಡ್ತೈತೆ. ನಾವು ನನ್ನಂಗ ಯಾವ ನಾವು ತಿಳಿದೇವನ, ನಾವು ಯಾರು ತಿಳಿದೇ ಇಲ್ಲ. ಹೌದಿಲ್ಲ? ಯಾರು ಹೊಗಳಿದ ಕೂಡಲೇ ಬಂದ್ಬಿಡ್ತೈತಿ. ಹೇಗ್ರಿ ಅಂತಾವ ನಾನಾ ಶ್ರೇಷ್ಠ, ಉಳ್ಕಿದವರೆಲ್ಲ ಪಾಪಿಗಳದಾರ, ನಾನಾ ಶ್ರೇಷ್ಠ ಹೊಗಳಿಸ್ಕೊಂಡದ್ದು ಅದಕ್ಕೆ ಅಹಂಕಾರ ಬಂದ್ಬಿಡ್ತೈತಿ. ಯಾರು ಹೊಗಳಿದ ಕೂಡಲೇ ಇನ್ನೊಬ್ಬರ ನಾ ಕನಿಷ್ಠ ಆದರೆ ನಾನು ಶ್ರೇಷ್ಠನು ಭಾವ, ಇದು ಅಹಂಕಾರ. ಇದು ಭೇದ ಭಾವ ಬಂತಿಲ್ಲಿ. ನನ್ನಲ್ಲಿ ಏನೂ ಇಲ್ಲಪ್ಪ, ನಾವು ಏನೂ ಮಾಡೇ ಇಲ್ಲ ಅಂತ ಇದು ಅಹಂಕಾರ ಬಂದ್ಬಿಡ್ತೈತಿ. ಅದಕ್ಕೆ ಇದು ಬರೋದು ಭಾಳ ಇಲ್ಲದೇ ಇರೋದು, ಅಹಂಕಾರ ಇಲ್ದಂಗೆ ಇರೋದು ಭಾಳ ಕಠಿಣ ಐತಿ. ಅಹಂಕಾರ ರಹಿತನಾಗಿ ಸಾಧನೆ ಮಾಡುವವನೇ ಧನ್ಯನಾದ ಸಮಾಧಾನಿ ಅಂತ ಅವಾಗ ಅದ ಸ್ಥಿತಿ ಬರ್ತೈತಿ. ಅಹಂಕಾರ ಕಳ್ಕೊಳ್ಳೋದು ಭಾಳ ಕಠಿಣ. ಎಲ್ಲ ಬಿಡಬಹುದು, ಬಿಟ್ಟೇನೂ ಭಾವ ಐತಿ ಅವಂಗ. ಇವ್ರು ಯಾರು ಬಿಟ್ಟಿಲ್ಲ, ನಾನ ಬಿಟ್ಟೇನಿ. ಹೌದಿಲ್ಲ? ಅವಕೇನು ತೀತೈತಿ, ನಾನಲ್ಲಿ ತಿಳಿದೇನಿ. ಹೌದಿಲ್ಲ? ಅವೆಲ್ಲ ಅಜ್ಞಾನಿಗಳದಾರ. ನಾನು ಒಬ್ಬ ಅಜ್ಞಾನಿ ಇದ್ದೇನೆ. ಇದು ಅಹಂ ನಾಳೆ ಬ್ರಹ್ಮ ರಾಕ್ಷಸಾಗಿ ಎದ್ದೆರಡು ಕೊಳೆ ಬರ್ತೈತಿ. ಈ ಭಾವ ನಿನ್ನಲ್ಲಿ ಇತ್ತಂದ್ರೆ ಇದು ಹೋಗ್ಬೇಕು ನೋಡ್ರಿ. ತಿಳಿದೇನಂದ್ರು ಅದು ಮಾಯನ, ತಿಳಿದಿಲ್ಲಂದ್ರೂ ಮಾಯನ. ಅರಿತೇನೆನ್ನೋದು ಮಾಯೆ, ಅರಿಯನೆನ್ನೋದು ಮಾಯೆ ಅಂತ ಮಕ್ಕಮದೇವದನ್ನ ಹೇಳೋದು. ತಿಳಿದೇನೆನ್ನೋದು ಅದನ್ನು ಬಿಡೋದು. ತಿಳಿದಾವ ಯಾರು, ತಿಳಿ ಇದ್ದಾವ ಯಾರು? ಎಲ್ಲ ಎದಕ್ಕೆ ನಾ ಅಲ್ಲದ್ರೊಳಗೆ ಐತಿ. ಯಾವ್ದಾರ ಶನಿ ಯಾವ್ದಾರ ದಡ್ಡ ಆಗಿದ್ದಿತ್ತು ಬಿಡಂತಿದ್ರು ಅವ್ರು. ಶನಿ ಆಗಿದ್ದೆ ಯಾವುದು, ದಡ್ಡ ಆಗಿದ್ದೆ ಯಾವುದು? ಅದು ನಾನಲ್ಲ. ಅವೆಲ್ಲ ಮನಸ್ಸಿನೊಳಗೆ ಬುದ್ಧಿ ಧರ್ಮವಿಲ್ಲ. ನನ್ನ ಆತ್ಮನಲ್ಲಿ ಇವೆಲ್ಲ ಇಲ್ಲ. ಹಿಡಿಯುವಿಕೆ ಬಿಡುವಿಕೆ ಇಲ್ಲ. ಹೌದಿಲ್ಲ? ಜ್ಞಾನ ಅಜ್ಞಾನದ ಕಾರ್ಯ ಎಲ್ಲ ಎಲ್ಲೈತಿ ಅಜ್ಞಾನದೊಳಗಿಂದ. ನನ್ನಲ್ಲಿ ಇವ್ಯಾವೂ ಇಲ್ಲ. ಅದನ್ನು ಮೀರಿ ಐತಿ ನನ್ನ ಇರು. ಅರುವನ್ನು ತಿಳಿತಿ, ಮರುವನ್ನು ತಿಳಿತೀನಿ. ಹೌದಿಲ್ಲ? ನಿನಗೆ ಮರು ಅರು ಎರಡು ಸೋಂಕ ಎರಡೂ ಇಲ್ಲ. ನಿನಗೆ ಎರಡೂ ಸೋಂಕಿಲ್ಲ. ನಿನಗೆ ಅರು ಮರುವುಗಳ ಸೋಂಕದ ಇರವ ನೀನು ಅರಿವೇ, ಅರಿವೇ ಬರೀ ಅರಿವೇ ನಿನ್ನ ತೆರನರಿಯೇನೆ ಮುಕ್ತಿ ಎಂಬುದು ನಿಜವಂತೆ ಅಂತ. ಹಿಂಗೆ ನೀ ಎಚ್ಚರ ಆಗಬೇಕಾಗೈತಿ. ಯಾವುದು ಸೋಂಕಿಲ್ಲ.
ಯಾವುದು ಮಾಡಿದ್ದು ಅಂತ ಮಾಡಿದ ಅಹಂಕಾರ ಇದು ಮಾಡಿದ್ದೆ ಅದಕ್ಕೆ ಸಂಬಂಧಪಡ್ತೈತಿ. ಅವು ಕರ್ಮಗಳ ಸಂಬಂಧ ಎಲ್ಲ ಎದಕ್ಕೆ ಇರ್ತೈತಿ ಅಂದ್ರೆ ಯಾವ್ದು ಮಾಡಿರ್ತೈತಿ ಅಹಂಕಾರ. ಅದೇ ಅನ್ಯ ಭಾವನೆಯನ್ನು ತಳಿದ ಅಹಂಕಾರ, ಅದು ಜೀವ. ಅದರ ಹುಲುಬೆಲ್ಲ ಸೋಂಕು ಅದಕ್ಕೆ ಇರ್ತೈತಿ. ಹೌದಲ್ಲ, ಆ ಕರ್ಮಗಳ ಸೋಂಕು ಅದಕ್ಕಿಲ್ಲ. ಆತ್ಮನಿಗೆ ಯಾವೂ ಇಲ್ಲ. ನಾನು ಪಾಪ ಪುಣ್ಯ ರಹಿತ ಅನಗ ಸ್ವರೂಪಿ ಅಂತ. ಅದನ್ನು ಹಚ್ಕೊಳ್ಳೋಂಗಿಲ್ಲ. ಎಲ್ಲವನ್ನ ಮೀರಿ ಇದ್ದದ್ದು ನಾನು ಇರುವಂತ. ಆ ಉನ್ನತ ಸ್ಥಿತಿಯನ್ನು ಹೊಂದಬೇಕಂದ್ರೆ ನಿರಂತರ ಅಭ್ಯಾಸವನ್ನು ಮಾಡಬೇಕು. ಇನ್ನೂ ತನಕ ಹನಿ ಕೋದ್ ಮಿನಿ ಮಾಡಿದ್ರು ಅದು ಹೋಗಲ್ಲ ನನಗಂತ ಅಜ್ಜವರು. ಭಾವ ಅದ ನಾನನ್ನು ಭಾವ ಹೋಗಲ್ಲ ನನಗೆ. ಅದನ್ನೆಲ್ಲ ಕೈ ಬಿಟ್ಟು ನಿಲ್ಲಬೇಕಾಗಿತ್ತು. ನಾನಲ್ಲದ್ದೆಲ್ಲ ಕೈ ಬಿಟ್ಟು ಉಳ್ಕೊಂಡಾಗ ಅವಾಗ ಜೀವನ್ ಮುಕ್ತ ಅಂತ. ಹಿಡ್ಕೊಂಡ ಜೀವ ಭಾವ ಐತಿ ಅಂತ ಇನ್ನೂ ಹೋಗಿಲ್ಲ. ಈ ಜಗತ್ತಿನೊಳಗೆ ಎಷ್ಟು ಮಂದಿ ಮಹಾತ್ಮರಾಗಿ ಹೋಗ್ಯಾರ. ಎಲ್ಲ ಮಹಾತ್ಮರ ಸ್ಥಿತಿ ಒಂದ. ಪ್ರಾರಬ್ಧ ವೈಚಿತ್ರ್ಯದಿಂದ ಹೊರಗಿನ ವ್ಯವಹಾರ ಅವ್ರದ್ದು ಭಿನ್ನ ಭಿನ್ನ ಇರ್ಬೋದು. ಅವ್ರ ಒಳಗಿನ ಆಂತರಿಕ ಸ್ಥಿತಿ ಏನೈತಲ್ಲ ಎಲ್ಲರದು ಒಂದ. ಅಜ್ಞಾನದೊಳಗೆ ಆನಂದ ಎಲ್ಲರದು ಒಂದ ಅನುಭವ ಮಾಡ್ತಿರಿಲ್ಲ. ನಿದ್ದೆಯೊಳಗೆ ಆನಂದ ಎಲ್ಲರಿಗೂ ಒಂದ ಐತಿ. ಅಲ್ಲಿ ಭೇದ ಇಲ್ಲ. ಅಕ್ಕಮಹಾದೇವಿ, ದತ್ತಾತ್ರೇಯ ಉನ್ಮನ ಸ್ಥಿತಿ ಒಳಗಿರ್ತಿದ್ವಿ. ಯಾವಾಗಲೂ ದೇಹ ಭಾವ ಇರ್ತಿದ್ದಿಲ್ಲ. ಮಕ್ಕಳು ಮರಿ ಸುಖಿ ಆಗುವುದನ್ನು ಗಳಿಸ್ಬೇಕು, ಏನು ದುಃಖಿ ಆಗುವುದನ್ನು ಗಳಿಸ್ಬೇಕು? ಎತ್ತಾಗೊಂಟಿರಿ ನೋಡ್ಕೋರಿ. ಮಕ್ಕಳು ಮರಿ ಸುಖಿ ಆಗ್ಬೇಕಾದ್ರೆ ಏನು ಮಾಡಿಸ್ಬೇಕು? ಆತ್ಮಜ್ಞಾನ ಗಳಿಸ್ಬೇಕು, ಏನು ದುಡ್ಡನ್ನು ಗಳಿಸ್ಬೇಕು? ಮಕ್ಕಳು ಮರಿಗೆ ಭೂಮಿ ಸೀಮಿ ಗಳಿಸಿಡುವುದು ಅಂದ್ರೆ ಮಹಾ ಅಪರಾಧನ ಅದು. ಹೌದು. ಮಕ್ಕಳು ಮರಿಗಂತ ಗಳಿಸಿಡ್ತೀಯಲ್ಲ, ಅವೇನು ಯಾಕ್ರಿ? ಮಕ್ಕಳು ಮರಿ ಗಳಿಸ್ಲಿತ್ತೇನಂದ್ರೆ ಅವ್ರು ಮಾಡಿದ ಕರ್ಮ ನಿಂದ ಅಲ್ಲದ. ನಾ ಇಟ್ಟೇನದು ಅಲ್ಲ. ಅವ್ರು ಪ್ರಾರಬ್ಧ ಇದ್ರೆ ಇರ್ತೈತಿ, ಇಲ್ಲ ಆದ್ರೆ ಹೋಗ್ತೈತಿ ಅದು. ಹೌದಿಲ್ಲ? ನೀ ಏನು ಗಳಿಸಿಡೋದಲ್ಲ. ಅವ್ರವ್ರ ಪ್ರಾರಬ್ಧ ಇದ್ರೆ ಅದಿದ್ದೇ ಬೆನ್ನು ಹತ್ತಿ ಕಟ್ಕೊಂಡು ಬಂದಿರ್ತಾರ ಅವ್ರ ಬುತ್ತಿ. ನೀ ಏನು ಮಾಡೋ ಯಾರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀ ಹುಚ್ಚು ಪ್ರಯತ್ನ ಮಾಡ್ತೀವಿ, ಅವ್ರಿಗೆ ಬೇಕಲ್ಪ ಇವ್ರಿಗೆ ಬೇಕು, ಯಾರಿಗೆ ಅವಶ್ಯಕತೆ ಇಲ್ಲ. ಅವ್ರ ಪ್ರಾರಬ್ಧ ಬುತ್ತಿ ಕಟ್ಕೊಂಡ ಬಂದು ಯಾವ ರೂಪದಿಂದ ಬಂದು ಒದಗ್ತೈತೆ ನಾವು. ಇತ್ತಂದ್ರೆ ಇರಲಿಲ್ಲ ಅಂದ್ರೆ ನೀ ಏನು ಕಿಸಾಮತಿ ಮಾಡಿದ್ರು ಸಿಗೋದು. ನೀ ಹಿಂದೆ ಮಾಡಿಲ್ಲ, ಯಾವ್ದಕ್ಕಿಲ್ಲ ನಿನಗೆ. ಹೌದಿಲ್ಲ? ನೀ ಹಿಂದೆ ಕೊಟ್ಟಿದ್ರೆ ಅದು ನಿನಗೆ ಸಿಗ್ತಿತ್ತು. ಕೊಡಲಿಲ್ಲ ನೀನು. ಹೌದಿಲ್ಲ? ಕೊಡದ ಹೊರತು ಪಡಿಲಿಕ್ಕೆ ಅವ ಅಧಿಕಾರಿ ಇಲ್ಲ. ಹಂಗೆ ಬಚ್ಚಿಬಿಟ್ಟಿಟ್ಟಿ ಏನು ಸಿಗ್ಬೇಕು ನಿನಗೆ? ಅವಾಗ ಕೊಡೋ ಬುದ್ಧಿ ಬರಲಿಲ್ಲಲ್ಲೋ ನಿನಗೆ. ಹಿಂದಗಡೆ ಮರಗಿದ್ರೆ ಏನು ಮಾಡೋದು? ಯಾವಾಗ ಕೊಟ್ಟಿದ್ರೆ ಚಲೋ ಇತ್ತಲ್ವ ಮಾರಾಯ. ನಮಗೆ ಡಿಪಾಸಿಟ್ ಮಾಡಿದ್ರೆ ಪುಣ್ಯದ ಡಿಪಾಸಿಟ್ ಮಾಡಲಿಲ್ಲಲ್ಲೋ, ಪಾಪದ ಡಿಪಾಸಿಟ್ ಮಾಡಿದ್ವಿ. ಏನು ಕೊಟ್ಟಿರ್ತೀವಿ ಅದನ್ನು ಪಡಿತಿ. ಏನು ಮಾಡಿರಿ ಅದನ್ನು ಉಣ್ಣಾಕ್ ಬಂದೀವಿ. ಸಾಲ ಮಾಡಿ ಅದನ್ನು ಯಾಕೆ ತೀರ್ಸಾಕ್ ಬಂದಿ ಅದನ್ನು. ಸಾಲ ಹರಿಮಠ ಹಂಗೆ ಜನ್ಮ ಅಂತ ತಿರುಗುದು ಮತ್ತೆ ಮಾಡ್ತೈತಿ. ಮತ್ತೆ ಹೀನ ಕರ್ಮಗಳನ್ನು ಮಾಡಿ ಹೀನ ಜನ್ಮಕ್ಕೆ ಕಾರಣೀಭೂತಕ್ಕೆ. ಮುಕ್ತ ಆಗೋ ಮಠ ಒಳ್ಳೆಯ ಕರ್ಮಗಳನ್ನು ಮಾಡು. ದುರಿತ ಕರ್ಮವನ್ನು ಅಲ್ಲಿದ್ರು ಪುಣ್ಯವನ್ನೇ ಮಾಡು. ಮುಕ್ತ ಆದರೂ ಅವನು ಕೆಟ್ಟದ್ದನ್ನು ಎಂದೂ ಮಾಡಕ್ಕೆ ಹೋಗ್ಬೇಕು. ಒಳ್ಳೆಯದನ್ನ ಮಾಡ್ತಿರ್ತಾನ. ಶರೀರಕ್ಕೆ ಜಡ್ ಬರ್ತೈತೆ, ಏನು ಆನಂದಕ್ಕೆ ಜಡ್ ಬರ್ತೈತೆ? ಶರೀರ ನಾನನ್ನೋ ಭಾವ ಆದ್ರೆ ಜಡ್ ಯಾರಿಗಿರ್ತೈತೆ ಹೇಳಿ? ಶರೀರ ನಾನನ್ನೋ ಭಾವ ಗಟ್ಟಿ ಹಿಡ್ಕೊಂಡು ಕೂತಿ ನನಗೆ ಆಗೈತಿ ಅಂತ ತಿಳ್ಕೊಂತಿ. ಜಡ್ ಎಲ್ಲೈತಿ? ಶರೀರಕ್ಕೆ ಬಂದೈತಿ, ಅದು ನಿನಗಿಲ್ಲ ಅಂತ. ಶರೀರ ನಾನನ್ನೋ ಭಾವ ಇದ್ದವ ಸಂಕಟ ಪಡ್ತಾನೆ.
ಶರೀರ ಭಾವ ಕಳ್ಕೊಂಡವ ಅವ ಯಾಕೆ ಸಂಕಟ ಪಡ್ತಾನೆ? ದೇಹ ಭಾವ ನಳಿ ನಾನಾರೆಂಬುದನ್ನು ತಿಳಿದು ಉಳಿ. ಇದೇ ಟೈಮ್ ಐತಿ ಮನುಷ್ಯನ ಜನ್ಮದಾಗ, ಇದನ್ನು ಮಾಡ್ಕೊಳಕ್ಕೆ ಬರ್ತೈತಿ ನಿನಗೆ. ಸದ್ಯಕ್ಕೆ ಈ ಸಂಬಂಧ ತಪ್ಪಿಸ್ಕೊ. ಇದನ್ನು ಇಂಥ ಒಂದು ಅವಕಾಶ ಐತಿ ಪ್ರತಿಯೊಬ್ಬರಿಗೆ. ಈ ಲಾಭವನ್ನು ಮಾಡ್ಕೊ. ದೇಹದ ಸಂಬಂಧವನ್ನು ತಪ್ಪಿಸ್ಕೊ. ಎಂದೆಂದೆಂದೆಂದು ಇದು ನಾನನ್ನೋ ಭಾವ ನಿನಗೆ ಬರಬಾರ್ದು. ದೇಹ ಭಾವ ಬಂತಂದ್ರೆ ಹತ್ತಿ ನೋಡ್ರಿ, ಹತ್ತಿಗೆ ಅಷ್ಟು ಚಲೋ ಆತ. ಏನು ದೇಹ ತಾದಾತ್ಮ್ಯ ಭಾವ ಎಂದೆಂದೂ ಬರ್ದಂಗೆ ಮಾಡ್ಕೊ. ಇದು ಒಂದೇ ನಮ್ಮ ಕೆಲಸ ನೋಡ್ರಿ, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡ್ಕೊಳ್ಳೋದು. ಬಾಕಿದೆಲ್ಲ ಗೊಳ್ಳ ನೋಡಿ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಒಲಿವು ನಾವು. ಬರೀ ಅಜ್ಞಾನದೊಳಗೆ ಬಿದ್ದು ಹೊಳ್ಳೆಯಾಡ್ಲಿಕ್ಕತ್ತಿ. ಏನು ಮಲಗಿದವನು ಬುದ್ಧಾಪನ, ಎದ್ದವನು ಬುದ್ಧಾಪನ. ಆನಂದಮಯವಾದ ಇರು ಚೈತನ್ಯ ಏನದ, ಅದು ಮಲಗುವುದೂ ಇಲ್ಲ, ಹೇಳೋದೂ ಇಲ್ಲ ಅಂತ. ಎದ್ದದ್ದು ಬಿದ್ದದ್ದು ಯಾವುದು? ಅದೇ ಮನಸ್ಸು. ಎದ್ದಾಗ ಬಿದ್ದಾಗ ಅದ ಮನಸ್ಸು. ಅದನ್ನು ನೆನಪು ಮಾಡ್ಕೊ. ಇದ್ದ ವಸ್ತು ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ ಅಂತ. ಮನಸ್ಸು ಎದ್ದಾಗ ಬಿದ್ದಾಗ ಯಾವಾಗಲೂ ಸದಾ ಸಿದ್ಧವಾಗಿರ್ತಕ್ಕಂಥ ಇರುವಿನ ನೆನಪಿನಾಗ ಇರಬೇಕು ಅಂತ. ಅದ್ರ ಲಾಭವನ್ನು ಮಾಡ್ಕೊ. ಏನು ಮಾಡಿಕೊಂಡ್ರೆ ನಿನಗೆ ಲಾಭದ. ಮಹಾತ್ಮರು ಎಚ್ಚರಗೋಸ್ಕುವಂತ ಬಂದಾರ. ಎಚ್ಚರಾಗ ಅವ್ರು ಎಲ್ಲೇ ಒಬ್ರು. ಏನು ಭಾಳಷ್ಟು ವಿಷಯ ಗಳಿಸಿದವರೆಲ್ಲ ಆರಾಮದಾರ ನೋಡ್ರಿ. ಭಾಳಷ್ಟು ದುಡ್ಡು ಗಳಿಸಿದವರು, ಬಂಗಾರ ಗಳಿಸಿದವರು, ಅಧಿಕಾರ ಗಳಿಸಿದವರು, ಮಕ್ಕಳು ಮರಿ ಗಳಿಸಿದವರು ಸಮಾಧಾನದಿಂದ ಅದನ್ನು ಕೇಳ್ರು. ಇವನ್ನೆಲ್ಲ ಕೈ ಬಿಟ್ಟಾಗ ನಮಗೆ ಸಮಾಧಾನ ಬರುತ್ತೆ. ಬುದ್ಧಿ ಸಮಸ್ಥಿತಿ ಒಳಗೆ ಉಳಿಬೇಕಾದ್ರೆ ಏನು ಈ ವಿಷಯದ ಯಾವ ಜಂಜಾಟ ಎಲ್ಲ ಕೈ ಬಿಡಬೇಕಾಗ್ತದೆ. ಸಮಾಧಿ ಹಚ್ಕೋಬೇಕಾದ್ರೆ ಯಾವ ಪುಸ್ತಕ ಓದೋದು ಅವಶ್ಯಕತೆ ಇಲ್ಲ. ನಿದ್ರೆ ಮಾಡಕ್ಕೆ ಪುಸ್ತಕ ಓದಿ ನಿದ್ದೆ ಮಾಡ್ತೀರೇನ್ರಿ ನೀವು? ಯಾವ ಪುಸ್ತಕದ ಅವಶ್ಯಕತೆನೂ ಇಲ್ಲ. ಹೌದಿಲ್ಲ? ಅದೊಂದು ತಲೆ ತುಂಬ್ಕೊಂಡು ಕೂತಿ ನಾವು ಓದೇನಿ ಇದನ್ನು ತಿಳಿದೇನೆ ಅನ್ನೋ ಅದೇ ಅದಕ್ಕೆ ಬೇಕಾಗಿ. ಮೊದಲೇ ಗೊತ್ತೈತೆ ನಿನಗೆ, ಆರಾಮ್ ಗೊತ್ತೈತಿಲ್ಲ ನಿನಗೆ. ಪ್ರತಿಯೊಂದು ಜೀವಿಗೆ ಗೊತ್ತೈತಿ. ಸಾಲಿ ಕಲ್ತ ಮ್ಯಾಗ ಗೊತ್ತಾಗ್ತದೆ ನಿನಗೆ ಆರಾಮ. ಎಲ್ಲ ಜೀವಿಗಳಿಗೆ ಗೊತ್ತೈತಿ. ಗೊತ್ತಿರಲಿಲ್ಲ ಅದನ್ನು ಯಾರೂ ಬೇಡ್ತಿದ್ದಿಲ್ಲ. ಯಾವಾಗ ಗೊತ್ತಾಗೈತಿ ನೋಡ್ಕೋ. ಏನು ಮೊಟ್ಟ ಮೊದಲಿಗೆ ಎಲ್ಲ ಜೀವಿಗಳಿಗೆ ಅದು ಗೊತ್ತಾದದ್ದು ಪ್ರಥಮ ಅನುಭೂತಿ ಸ್ಥಿತಿ. ಅದು ಅದರ ಆಧಾರದ ಮೇಲೆ ಎಲ್ಲ ಜೀವಿಗಳ ಆನಂದವನ್ನು ನಾವು ಬೇಡ್ತೀವಿ. ಮೊಟ್ಟ ಮೊದಲಿಗೆ ಅದು ಗೊತ್ತಾದದ್ದು. ಅನ್ಯ ಭಾವ ಬರೋಕ್ಕಿಂತ ಮೊದಲು ತನ್ನ ಭಾವ, ಆನಂದದ ಭಾವ ಮೊದಲಿಗೆ. ಅದು ಅದನ್ನು ಹೆಂಗೋ ಮರ್ತ ಅನ್ಯ ಭಾವನೆಗಳನ್ನು ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ. ಪುನಃ ತಿರುಗಿ ಇದನ್ನು ಮರ್ತದ್ದನ್ನು ಅರಿಬೇಕಾಗೈತಿ. ಈಗೇನು ಅರ್ತೇವಲ್ಲ, ತಪ್ಪು ತಿಳುವಳಿಕೆ ಒಳಗೆ ಏನು ತಿಳ್ಕೊಂಡೇವಲ್ಲ, ಇದು ನಾನು ನನ್ನದು ಅಂತ, ಇದನ್ನೆಲ್ಲ ಮರೀನಿ. ಇದನ್ನು ಯಾವುದೂ ನೀನಲ್ಲ, ನಿನ್ನದು ಅಲ್ಲದು. ನೀನ ಬೇರೆ, ಇದೇ ಬೇರೆ. ಇದೇ ತಪ್ಪು ತಿಳುವಳಿಕೆ. ಇದನ್ನು ಕಳ್ಕೊಳಕ್ಕೆ ಪ್ರಯತ್ನ ಮಾಡೋದನ್ನ ಇದು ಅಧ್ಯಾತ್ಮದ ವ್ಯವಸಾಯ. ಏನು ನಾವು ಗೊತ್ತಿಲ್ಲದಕ್ಕೆ ಅಜ್ಞಾನದಿಂದ ಅನ್ಯಥಾ ತಿಳುವಳಿಕೆ ಮಾಡ್ಕೊಂಡು ಕುಂತೇವೆ, ನಾನು ನನ್ನದು ಅಂತ. ಅದನ್ನು ಮಹಾತ್ಮರು ಎಚ್ಚರಗೊಳಿಸ್ತಾರೆ. ಇದು ನೀನಲ್ಲಪ್ಪ, ನಿನ್ನದು ಅಲ್ಲ, ಅದನ್ನು ನಿನ್ನಿಂದ ಅರಿವಿಸ್ಕೊಳ್ತೈತಿ. ಇದು ತೋರಿ ಎಡಗ್ತೈತಿ, ಇದಕ್ಕಿದ್ದಂಗೆ ಇರುವುದಿಲ್ಲ. ಯಾವಾಗಲೂ ಇದ್ದದ್ದು ನಿನ್ನ ಸ್ವರೂಪದ, ಇದು ತೋರಿ ಎಡಗುವುದು ನಿನ್ನ ಸ್ವರೂಪ ಅಲ್ಲ ಅನ್ನೋದನ್ನು ಎಚ್ಚರಿಕೆ ಕೊಡ್ತಾರೆ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಹೆಂಗೆ ಹೇಳ್ತೀರಿ? ಇದೇ ನಾನು ಭಾಳ ದಿನದ ಸಹವಾಸ ಮಾಡಿ 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 ಇದೇ ಗಟ್ಟಿಯಾಗ್ಬಿಟ್ಟು. ಹೌದಲ್ಲ? ಒಂದೇ ಮನೆ ಆಗಿದ್ದ ಆ ಮನೆ ಆಸಕ್ತಿ ಹೋಗಲ್ಲ. ನನ್ನ ಮನೆ ಅನ್ನೋದು ಎಲ್ಲಿ ಹೋಗಕ್ಕೆ ಒಲ್ಲಿಪ್ಪ, ಇಲ್ಲೇ ಇರ್ತೇನೆ ಅಂತ ಇರ್ತೈತಿ. ಎಲ್ಲಾರು ಹೋಗು ನಡಿ, ಬೇರೆ ಊರಿಗೆ ಹೋಗು ನಡಿ ಅಂದ್ರೆ ಒಲ್ಲೆ ಅಂತೈತಿ. ಯಾಕ್ರಿ? ಯಾಕೆ ಅಲ್ಲೇ ಇದು ರೂಢಿ ಆಗಿಬಿಟ್ಟಿರ್ತೈತೆ ಅದಕ್ಕೆ. ಎಲ್ಲಿ ಹೋಗಕ್ಕೆ ಒಲ್ಲಿಪ್ಪ ನಾ ಅಂತೈತಿ. ಹಂಗಾಗೈತಿ ಭಾಳ. ಇದನ್ನು ಬಿಟ್ಟು ಹೆಂಗೆ ಹೋಗಿಲ್ವಪ್ಪ, ನಂದಿದು. ಅದಕ್ಕೆ ಬಿಟ್ಟು ಇರುವ ಅಭ್ಯಾಸ ಮಾಡ್ಬೇಕು. ಇಲ್ಲೇ ಇರ್ಬೇಕಂತ ಏನು ಬರಸಿಲ್ಲ ನಿನಗೆ. ಎಲ್ಲಿ ಜಗತ್ತು ವಿಶಾಲ ಐತಿ, ಎಲ್ಲಿ ಬೇಕಾದಲ್ಲಿ ಇರ್ಬೋದು. ಎಲ್ಲಿದ್ರು ನಮ್ಮ ಇರುವಿನ ನೆನಪಿನಾಗ ಇರ್ಬೋದು. ಇದು ನಡಬರ್ಕೆ ತೋರಿದ್ದಿದೆ ಎಲ್ಲ ಹೊರಗಿಂದ. ಹೌದ್ರ ತೋರಿ ಎಡಗೋದು ಅದು. ಎಲ್ಲಿದ್ರ ಏನದು? ಆ ಇರುವಿನ ಕಡೆ ಎಲ್ಲ ಕೊಟ್ಟು ಅದರ ಅಭ್ಯಾಸದಾಗಿರೋ ಅವಂಗೆ ಆಸಕ್ತಿ ಇರುವುದಿಲ್ಲ ನಮ್ಗೆ ಎದುರಾಗೂ.
ನಂದವರು ಇದು ಮನಿ ಆಸಕ್ತಿ ಇಟ್ಕೊಂಡು ಕುಂತಂದ್ರೆ ಇದೇ ಹಂಗೆ ಆಗ್ತಬೇಕು ನಿನಗೆ. ನಿನ್ನ ನಿಜದ ನೆನಪು ಹೆಂಗೆ ಮಾಡ್ಕೊಳಕ್ ಬರ್ತೈತಿ ನಿನಗೆ? ಆಸಕ್ತಿ ಎಲ್ಲ ತೆಗೆದಾಗ ಬರ್ತೈತಿ. ಎದ್ರಾಗೂ ಆಸಕ್ತಿ ಉಳಿಬಾರ್ದು. ನಾನು ನನ್ನದು ಅನ್ನೋದು ಉಳಿಬಾರ್ದು. ಇದೆಲ್ಲ ಏನು ಸಾಲಿ ಕಲ್ತನ ಶಾನೆ ಹಾಕಿ ಅನ್ನೋದೆಲ್ಲ ಭ್ರಾಂತನ ವಿಷಯ ಅದು. ಅದಕ್ಕೆ ಎಲ್ಲ ಹೆಣ್ಣು ಗಂಡು ಗುಳೇ ಅಂತಾವ. ಸಾಲಿ ಕಲ್ತ್ರೆ ಶಾನೆ, ಸಾಲಿಗೆ ನಿನ್ನ ನೀ ಕಲಿ ಅಂದ್ರೆ ಶಾನೆ ಹಾಕಿ, ಸಾಲಿ ಕಲ್ತ ದಡ್ಡ ಅದೀನಿ. ಶಾಲೆ ಅಂದ್ರೆ ನಿನ್ನ ಬಗ್ಗೆ ಜಗತ್ತಿನ ಬಗ್ಗೆ ಕಲಿಯೋದು. ಶಾಲೆಯೊಳಗೆ ಎದ್ರ ಬಗ್ಗೆ ಕಲಿಸ್ತಾರೆ? ಜಗತ್ತಿನ ಬಗ್ಗೆ ಹೌದಿಲ್ಲ. ಜಗತ್ತಿನ ವಸ್ತುಗಳ ಬಗ್ಗೆ ತಿಳುವಳಿಕೆ ಮಾಡ್ಕೊ. ಅದು ತಿಳುವಳಿಕೆ ಮಾಡ್ಕೊಂಡು ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊ. ಸುಳ್ಳ ವೇಳೆ ಕಳೆದಲ್ಲ ನೀನು ಶಾಲಿ ಕಲ್ತೇನಂತ. ಅದ್ರಾಗ ಹೋದ್ ನಿನಗೆ ಆ ವಿಷಯ ಅಲ್ಲ. ಕಲ್ತು ಏನು ಮಾಡಿದಿ? ತಿನ್ನಾಕ ಕಲ್ತಿ ಅಂತ ಏನು? ಕಲ್ಲು ತಿಂದು ಬಂದಾನಪ್ಪ ಇವ. ಕಲ್ಲು ತಿಂದು ಬಂದಾನ ಇವ. ಹೇಗ್ರಿ? ಅದನ್ನ ಕಲ್ಲು ತಿಂದು ಬಂದಾನ. ಜಡ ವಸ್ತುಗಳ ತಿಳುವಳಿಕೆ ಮಾಡ್ಕೊಂಡು ಏನು ಮಾಡಿ ಲಾಭ ಐತಿ? ಮತ್ತು ಜಡ ಬುದ್ಧಿನೇ ಆಗಿ ಗಟ್ಟಿ ಆಗ್ಬಿಟ್ಟು. ಸಾಧಕನಿಗೆ ಜಡಬುದ್ಧಿ ಜನರ ಸಂಘ ವಿಘ್ನ ಆಕೈತಿ. ಅದಕ್ಕೆ ಅವ ಅಭ್ಯಾಸದ ಶಿವೊಳಗೆ ಆ ಸ್ಥಾನವನ್ನು ಕೈ ಬಿಡು. ಆ ಸಂಘದೊಳಗೆ ಬೆರಿಬಾರ್ದು. ಬೆರಿತಾನಂದ್ರೆ ನಾವು ಸಾಧಕನಲ್ಲ. ಅವ್ರು ಎಲ್ಲಿ ಕೇಳ್ತಾರೋ ಅವ್ರ ಮಾತು ಕೇಳೋದು, ಅವ್ರು ಕಿವಿಗೆ ಬೀಳಬಾರ್ದು. ಬಿದ್ದು 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 ನಿನಗೂ ಅದ ಆಗ್ಬಿಟ್ಟೈತಿ. ಅವ್ರು ಏನು ಬಿಟ್ಟದ್ದೆಲ್ಲ ನೀನೇ ಕಟ್ಕೊಂಡು ಬಂದಿ, ಹೌದಿಲ್ಲ? ಅವ್ನು ಕಟ್ಕೊಳಕ ನೀ ಹೋಗುದಲ್ಲಿ ಅವ್ರ ಸಂಘ ಮಾಡಾಕ, ಅವ್ರು ಬಿಟ್ಟದ್ದನ್ನು ಕಟ್ಕೊಳಕ. ಅವು ಅಂತಿರ್ತ ಅವನ್ನ ತಲೆ ತೊಗೊಂಡ್ಬಿಡ್ತೈತಿ. ಇದ ಸಂಗ್ರಹ ಬರೀ ಮುಂಜಾನೆ ಸಂಜೆ ಮಟ್ಟ ಅವ್ರ ಸಂಘದಾಗಿದ್ರೆ ಅವ್ರು ಏನು ಕಾರ್ಕೊಂಡದ್ದು ಇರ್ತೈತಲ್ಲ, ಅದನ್ನೆಲ್ಲ ಇದು ತಲೆ ತೊಗೊಂಡು ಕುಂತು ಬಿಡ್ತೈತಿ. ಇದು ಎಲ್ಲಿ ಹೊಳಿಬೇಕು ನಿನಗೆ ವಿಚಾರ? ವಿಷಯ ಬುಡಕರು ಸಂಘ ಏನು ಬಿಟ್ಟಿರ್ತೈತಿ, ಅವು ಮಾತಾಡಿದ ಕತಿ ಅದೇ ತಲೆ ಆಗಿದೆ ಗುಂಗನೆ. ಮತ್ತೊಂದು ಸಮಾಧಾನ ಶಾಂತಿ ಕೆಡಿಸ್ದಾಗಲ್ಲ ಅಂಥವನ್ನ ಕೇಳಬಾರ್ದು. ಅಂಥ ಸಂಘದಿಂದ ದೂರ ಇರೋಕೆ ಕಲಿಬೇಕು. ಅಭ್ಯಾಸ ಇದು ಗಟ್ಟಿಯಾಗ್ಬಿಟ್ಟ. ನೀ ಇದು ಸ್ಥಿತಿ ನಿನಗೆ ಸಮಾಧಿ ಹೊಂದಿದ ಮ್ಯಾಗ ನೀ ಎಲ್ಲಿ ಬೇಕಾದ್ರೆ ಇದ್ರೂ ನಡಿತೈತಿ. ಅಲ್ಲಿ ಮಟ್ಟ ನೀವು ಭಾಳ ಡೇಂಜರಸ್ ಪ್ಲೇಸು, ಅಪಾಯಕರ ವಲಯ ಅಂತ. ಅದರಿಂದ ದೂರ ಇರಬೇಕು. ಜಡಬುದ್ಧಿ ಜಡಸಂಗ ಬೆಳೆದೆ ಮಾಡುವ ತರ್ಕ ಎಂತೊಲಿವನು ತನಗಿನ್ನೆಂತೊಲಿವನು ಕಂತು ಕಾಲ ಪುರ ವೈರಿ ಗುರು ಶಂಭುಲಿಂಗ. ಆ ಆನಂದದ ಅನುಭವ ನಿನಗೆ ಹೆಂಗಾಗಬೇಕಪ್ಪ? ಜಡಬುದ್ಧಿ ಜಡಸಂಗದಾಗ ಮುಂಜಾನೆ ಸಂಜೆ ಮಟ್ಟ ಅದ್ರಾಗ ಕೂತ್ರಿ ನೆನಪಿಸೋದ ಇನ್ನೊಬ್ಬರ ನೆನಪು ಮಾಡ್ದಂಗೆ ಯಾವಾಗಲೂ ಆತ್ಮಚಿಂತನದಾಗ ಇರ್ಬೇಕು. ನೀವು ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕು ಅನ್ನೋ ಒಂದು ಕೆಲಸ ಇದೆ. ಇನ್ನೊಬ್ರು ಏನೇ ಹತ್ತಾರೋ ಏನಂತಾರೋ ಕೇಳೋದು. ಆ ಸಂಘದಿಂದ ದೂರ ಇರಕ್ಕೆ ದೋಷ ಉಂಟಾಕೈತಿ. ಸಂಘ ದೋಷದಿಂದ ಎಂಥ ಜನ್ಮ ಬರ್ತೈತಿ, ಎಂಥ ಕೃತಿಗಳು. ನೀ ಏನು ಮಾಡ್ಲಿಕ್ಕೂ ಬರ್ತೈತಿ ನಿನಗೆ. ಅದು ಸಂಗತಿ ಫಲ ಅಂತಾರಲ್ಲ, ಯಾಕ್ರಿ? ಅದನ್ನೇ ಅನುಭವಿಸಬೇಕಾಗೈತಿ. ಯಾಕೆ ಹಿಂಗಾಗೈತಿ ಅಂದ್ರೆ ಸಂಘ ದೋಷ. ಮಹಾತ್ಮರು ಎಚ್ಚರಗೊಳಿಸಿದ್ರಿಲ್ಲೋ ಸಂಘದ ಮಾಡಬೇಡ ಅಂತ ಸಂಘದಿಂದ. ಅದಕ್ಕೆ ಅಂಥವ್ರ ಸಂಘ ಮಾಡು. ಸಾಧು ಸತ್ಪುರುಷರ ಸಂಘ ಮಾಡು. ಕೇಳೇ ಹೊಡ್ರಿ ಅವ್ರದ್ದೆಲ್ಲ ಅಂತೀವಿ. ಇವ್ರದ್ದು ಕೇಳಿಯಲ್ಲ ಮತ್ತೆ ಹೊಳ್ಳಿ ಇವ್ರು ಅಂತ ಯಾಕೋಕಿ? ಯಾಕ್ರಿ? ಇವ್ರನ್ನ ಕೇಳ್ಯಾವಂತ ಬಿಡುದಿಲ್ಲ ಇದನ್ನ, ಹೌದಿಲ್ಲ? ಕೇಳ್ಯಾವಳಪ್ಪ ಊರ್ದೆಲ್ಲ ಬೇಸರಾಗಿದ್ದು ನೋಡೇನಳ ಅಂತ ಅದನ್ನ ಬಿಡುದಿಲ್ಲ. ಯಾಕ್ರಿ? ಇದನ್ನ ಕೇಳೇನ ಅಂತ ತಿಳ್ಕೊಂಡು ಇದನ್ನು ಉದಾಸೀನ ಮಾಡ್ತಾನೆ, ಹೌದಿಲ್ಲ? ಈ ಸಂಘದಾಗ ಹೋಗುದಿಲ್ಲ. ಮತ್ತೆ ನಾವೆಲ್ಲ ಕೇಳೇವಳಪ್ಪ ಅಂತ ಬಿಟ್ಟು ಬಿಡ್ತೈತಿ. ಉದಾಸೀನ ಬರೀ ಮತ್ತು ಇದ ಸಂಘದಾಗ ಆಕೈತಿ, ಅದ್ರಾಗ ಸಂಘದಾಗ ಅದು ಇರ್ತೈತಿ. ನಿನಗೆ ಆ ಸಂಸ್ಕಾರ ಆಕೈತಿ. ಅಂಥ ಸ್ಥಿತಿ ನಿನಗೆ ಬರ್ತೈತಿ. ನೀ ಬೇಕಾದಂಗೆ ಶುದ್ಧದೇನಂದ್ರು ಆ ಸಂಘ ನಿನ್ನ ಏನು ಮಾಡ್ತೈತಿ? ನಿನ್ನ ದಾರಿ ತಪ್ಪಿಸ್ತೈತಿ. ಅದಕ್ಕೆ ಬಹಳ ಎಚ್ಚರದಿಂದ ಇರಬೇಕು ಅಂತ. ಜಡಬುದ್ಧಿ ಜಡಸಂಘದಿಂದ ದೂರ ಇರಬೇಕು. ಅಭ್ಯಾಸದ ಶಿವ ಆಗಲಿಲ್ಲ ಅಂದ್ರೆ ನಿನಗೆ ಈ ವಿಚಾರ ಬರುವುದೂ ಇಲ್ಲ. ನಿನಗೆ ಇದು ಹೊಳಿದೂ ಇಲ್ಲ. ನಿನಗೆ ಅನುಭವ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಂಥ ಸಂಘದಿಂದ ದೂರ ಇರಬೇಕು. ಯಾವಾಗಲೂ ಏಕಾಂಗಿ ಆಗಿ ಇರಲಿಲ್ಲ ಅಂದ್ರೆ ಅಂಥವ್ರ ಸಂಘ ಸಿಕ್ಕರೆ ಆ ಸಂಘದಾಗಿರ, ಇಲ್ಲಾಂದ್ರೆ ಏಕಾಂತದೊಳಗೆ ಇರಕ್ಕಲಿ.
ಜನರ ಪರಿಚಯ ಇಲ್ಲದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು. ಮಾತಾಡೋದು ಬಂದ್ ಮಾಡು, ಬಹಳ ಮಾತಾಡೋದು ಉಪಯೋಗ ಇಲ್ಲ ಅಂತ. ಖಾಲಿ ಪುಕ್ಷೆಟ್ಟಿ ಬರೇ ವಿಶೇಷದಿಂದ ಮಾತುಕತೆಗಳು ಮಾತಾಡೋದು, ಜಗತ್ತಿನ ಸುದ್ದಿಯ ಕಾಲ ಕಳೆಯೋದು, ವ್ಯರ್ಥ ಮಾತಾಡಕ್ಕೆ ಹೋಗ್ಬೇಡ. ನೀನು ಇರುವನ್ನು ಮಾತಾಡಿದರೆ ಅದನ್ನು ಕುರಿತು ಮಾತಾಡು, ಬಾಕಿ ವಿಷಯ ಮಾತಾಡುವ ಅವಶ್ಯಕತೆನೇ ಇಲ್ಲ. ಏನು ವೇಳೆ ವ್ಯರ್ಥ ಕಳೆದಂಗೆ ನೀನೆಲ್ಲ ನಿನ್ನ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನೋಂಗೆ ಇದರೊಳಗೆ ಕಾಲ ಕಳೀನಿ, ಇದರ ನೆನಪು ಮಾಡೋದು, ಇದರ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋಂಗಿದ್ರೆ ಇದೇ ಚಿಂತನೆ ಒಳಗೆ ಕಾಲ ಕಳಿಬೇಕು. ವ್ಯರ್ಥ ವೇಳೆ ಕಳೆಯಕ್ಕೆ ಹೋಗ್ಬಾರ್ದು. ಸಾವು ಬರುವವರೆಗೂ, ನಿತ್ಯ ಬರುವವರೆಗೂ ಇದೇ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಸಾರ್ತವೆ. ಅಂದ್ರೆ ಏನಾರ ಈ ಸಂಸ್ಕಾರ ನಿನಗೆ ಉಳಿತೈತಿ. ಎಡೆಬಿಡದೆ ಇದೇ ಅಭ್ಯಾಸದಾಗ ತೊಡಗಿದ್ರಿ ನೀನು ಮುಂಜಾನೆ ಅಟ್ಟು ಸಂಜೆ ಮುಂಡಾರು ತೊಡಗಿ ಉಳ್ಕಿ ಟೈಮ್ ಎಲ್ಲ ಜಡಬುದ್ಧಿ ಜಡಸಂಗದಾಗ ಕಳೆದ್ರಿ ಎಲ್ಲ ಮಷಿನಿಗೆ ಹೋಗ್ಬೇಕು. ಕೇಳಿದ್ದೆಲ್ಲ ಹೇಳ ಮತ್ತು ಮಗ ಎಚ್ಚರಗೊಳಿಸಿದ್ರು ಮತ್ತು ಅದನ್ನು ಅದ್ರಾಗ ಹೊಟ್ಟಿಗೆ ಹೋಗ್ಲಿ. ಅದು ಯಾರು ಏನು ಮಾಡೋದು, ನಮಗೆ ಅದೇ ವಾಸನೆ ಹೇಳ್ಕೊಂಡು ಹೋಗ್ತದ್ರಿ. ಅದೇ ಹೊತ್ತುಗಳಿದಿಲ್ಪ, ನಮ್ಗೆ ಹೊತ್ತು ಹೋಗೋದಿಲ್ಲ. ನಮಗೆ ಅದೇ ವೇಳೆದಾಗ ಹೊತ್ತುಗಳಿತೈತಿ. ಈ ಚಿಂತನದೊಳಗೆ ಏಕಾಂತದೊಳಗೆ ಯಾರು ಇಲ್ಲದಲ್ಲಿ ಇದೇ ವಿಚಾರ ಮಾಡ್ಕೊಂತ ಇದನ್ನು ಗಟ್ಟಿಗೊಳಿಸ್ಬೇಕು ಅನ್ನೋದು ಒಳಗಿಲ್ಲ. ಅದ ಒಳಗೆ ಏನಿರ್ತೈತಿ ಅದಂಗೆ ಕರ್ಮೇಂದ್ರಿಯಗಳನ್ನು ಮಾಡಕ್ಕೆ ಶುರು ಮಾಡ್ತದೆ. ಒಳಗಿದ್ದದ್ದ ಮಾತುಕತೆಗಳಲ್ಲಿ ಬರ್ತೈತೆ, ಅದು ಮನಸ್ಸಿನಾಗ ಇದ್ದದ್ದ ನೋಡ್ರಿ ನೀವು ಬೇಕಾದ್ರೆ. ನಾವು ಮ್ಯಾಗೆ ಅದನ್ನು ಬಿಟ್ಟು ಅಲ್ಲಿ ಮತ್ತು ಅಲ್ಲೇ ಸುಳ್ದಾಡಕ್ಕೆ ಹೋಗ್ತೈತಿ. ಆ ರೂಢಿ ಅದ ವಾಸನ ಹೇಳ್ಕೊಂಡು ಹೋಗ್ತೈತಿ, ಹೌದಿಲ್ಲ? ಅದನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಅದ ತಿಂದ ಎಲವು ಕಡದ ನಾಯಿ ಆ ಎಲವು ಎಲ್ಲಿ ಸಿಗ್ತಾವ ಅಲ್ಲಿಗೆ ಹೋಗ್ತೈತಿ, ಹೌದಿಲ್ಲ? ಯಮನೂರಿಗೆ ಹೋದ ನಾಯಿ ಹೊಳೆ ಬರಲ್ಲ ಅಂತಾರಲ್ಲ, ಅಲ್ಲಿ ಮತ್ತು ಅದನ್ನು ಮಾಡೋದು. ಹಂಗೆ ವಾಸನೆ ಜಡಬುದ್ಧಿ ಜಡಸಂಗದ ಸಿಮೆ ಹೆಚ್ಚಿ ಅಂದ್ರೆ ಮತ್ತು ಅಲ್ಲಿ ಹೋಗಿ ಕುಂಡ್ರದ ಸರಿಗೇಡಕ್ಕೆ ಹೋಗ್ತದೆ ನಾಯಿ. ಯಾಕ್ರಿ ಯಮನೂರಿಗೆ ಹೋದ ನಾಯಿ ಹೊಳೆ ಬರ್ಲಂಗೆ ಒಮ್ಮೆ ಅದ್ರ ರುಚಿ ತೊಗೊಂತ ಅಂದ್ರೆ ಮತ್ತು ಕಟ್ಟಿ ಪಂಟ್ ಪಡ್ಕೊಂತ ಏನು ಸುದ್ದಿ ಐತೆ, ಊರು ಸುದ್ದಿ ಉಸಾಬರಿ ಇದ್ರಾಗ ಯಮನೂರಿಗೆ ಹೋದಂಗೆ ನೀನು ಯಮನೂರು ಮತ್ತು ಅದನ್ನು ಬಿಟ್ಟಾಗ ನಿನಗೆ ಶಿವನೂರು, ಹೌದಿಲ್ಲ? ಅದ ಭಾಳ ಕಠಿಣ ಅದ. ಅಂತಹ ಸಂಘದಿಂದ ದೂರ ಬಿಟ್ಟಿರಕ್ಕಲಿ ಅದು ಪರಿಣಾಮ ಏನಕ್ಕೈತಿ ನೋಡ್ಕೋಬೇಕಾರೆ ನೀವು. ಸಂಘವನ್ನು ಬಿಟ್ಟು ಏಕಾಂತದೊಳಗೆ ಇರಕ್ಕಲಿ. ಈ ವಿಚಾರವಂತರ ಸಂಘ ಇದ್ರೆ ಅಡ್ಡಿ ಇಲ್ಲ, ಅವ್ರು ಬಿಟ್ಟರೆ ಬೇರೆದ ವಿಷಯ ಬಡ್ಕರ ಸಂಘದಾಗ ಕಾಲ ಕಳೆದ ಉಪಯೋಗ ಇಲ್ಲ. ಹುಟ್ಟುದು ಹೊಂದುದು ಬೇಸರ ಇದು ತಿಳಿದೈತಿ ನೋಡ್ರಿ. ಹುಟ್ಟಲು ಹೊಂದಲು ಬೇಸತ್ತವಂಗೆ ನೆಟ್ಟನೆ ಯೋಗ ಅಭ್ಯಾಸದವಂಗೆ ಯೋಗದ ಅಭ್ಯಾಸ ಮಾಡಬೇಕು, ನಿಜವಾದ ಸುಖವನ್ನು ಹೊಂದಬೇಕನ್ನೋದು ಇದು ಹೇಳಿ ತಿಳಿದೈತಿ. ಜಗತ್ನಾಗ ಇನ್ನ ಏನಾರ ಮಾಡ್ಬೇಕನ್ನೋ ಅವ್ನ ಕೆಲಸ ಅಲ್ಲ. ಅಲ್ಲಿ ಅಂದೇನೂ ಕೆಲಸ ಇಲ್ಲಪ್ಪ, ಅವ್ನ ಕೆಲಸ ಎಲ್ಲ ಮಾಡಿ ನೋಡಿನಿ, ಏನೂ ಲಾಭ ಇಲ್ಲ ಅದ್ರಾಗ. ಅದರಿಂದ ವಿಮುಖ ಆಗ ಅವನ ಕೆಲಸ. ಅಂತರ್ಮುಖ ವೃತ್ತಿಯೊಳಗೆ ಅಭ್ಯಾಸ ಮಾಡ್ಬೇಕನ್ನ, ಬಹಿರ್ಮುಖ ವೃತ್ತಿಯೊಳಗೆ ಹಣಿಕೆ ಹಾಕೋರ ಕೆಲಸ ಇಲ್ಲ. ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡ್ಬೇಕು. ಬಂದ್ ಮಾಡಿದಾಗ ಇದರ ಆಂತರಿಕ ಅಭ್ಯಾಸ ನಡೀತಿದೆ. ನಾವು ಅವು ನಡಿಲಿ ಇವು ನಡಿಲಿ ಅಂದ್ರೆ ನಡೀಬೇಕು, ಬಂದ ಆಗೋದಿಲ್ಲ. ಎಲ್ಲ ಬಂದಾಗಬೇಕು. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ, ವಿಚಾರದಿಂದ ಅವನ್ನೆಲ್ಲ ಬಂದ್ ಮಾಡಿದಾಗ ಇದು ಬ್ರಹ್ಮಚಿಂತನೆ ಮಾಡ್ಕೊಳಿಕ್ ಬರ್ತೈತಿ. ಇಲ್ಲಾಂದ್ರೆ ಅವು ಅಡ್ಡಿಯನ್ನು ಉಂಟು ಮಾಡ್ತಾವೆ. ವಾಸನೆಗಳು ಹೇಳ್ಕೊಂಡು ಹೋಗ್ತಾವೆ. ಎಲ್ಲ ಮಾಹಿತಿ ಮಾಡ್ಕೊಂಡ್ರು ವಾಸನ ಹೋಗಿಲ್ಲ, ಹೌದಿಲ್ಲ? ವಾಸನ ನಾಶ ಆದಾಗಿದ್ರ ಅಭ್ಯಾಸ ಹತ್ತೈತಿ ನಮಗೆ. ಈ ಜಗತ್ತೆಲ್ಲ ನೀನ ಕಲ್ಪಿಸಿದ್ದು, ಮನಸ್ಸಿನ ಕಲ್ಪನಾ ಇದು. ದೇವ್ರು ಮಾಡ್ಯಾನಂತೀಯಲ್ಲ, ಅದನ್ನು ಮಾಡಿದವು ನೀನ. ಜಗತ್ತನ್ನು ಸೃಷ್ಟಿ ಮಾಡಿದವು ನೀನ, ದೇವ್ರನ್ನು ಸೃಷ್ಟಿ ಮಾಡಿದವು ನೀನ. ಜಗತ್ತು ಮಾಡ್ಯಾನಂತ ಹೇಳಿದವ ನೀ, ಯಾರು ಹೇಳಿದವ್? ನೀನ ಹೇಳ್ತಿಲ್ಲೋ ಅದನ್ನು? ಎಲ್ಲವನ್ನು ಸೃಷ್ಟಿಸಿದ ಬ್ರಹ್ಮನನ್ನು ಯಾರು ಸೃಷ್ಟಿಸಿದರು ಅಂದ್ರೆ ನೀನೇ ಮಾಡಿದ್ವಿ. ನೀನೇ ಮಾಡಿದ್ವು, ಹೌದ್ರ? ನೀ ಹುಟ್ಟಿಸಿದ್ವು ಅವಲ್ಲ. ಜಗತ್ತನು ದೇವರು ಎಲ್ಲ ನೀನೇ ಹುಟ್ಟಿಸಿದ. ಇವನ್ನೆಲ್ಲ ಕೈ ನೀನೇ ಅಡಗಿಸ್ತೀವಿ. ಅದಕ್ಕೆ ನೀನೇ ಬ್ರಹ್ಮ, ನೀನೇ ವಿಷ್ಣು, ನೀನೇ ರುದ್ರ, ಹೌದಲ್ಲ? ನೀನ ಬ್ರಹ್ಮ ವಿಷ್ಣು ರುದ್ರ ಅಂದ್ರೆ ಸೃಷ್ಟಿ ಮಾಡವ, ಹೌದು? ಬ್ರಹ್ಮ ರಕ್ಷಣಾ ಮಾಡವ
ಯಾಕೆ ವಿಷ್ಣು ಲಯ ಮಾಡವ ನೀನ ಶಿವ, ಹೌದಿಲ್ಲ? ಅದಕ್ಕೆ ಎಲ್ಲವೂ ನೀನ, ಬ್ರಹ್ಮನು ನೀನ, ವಿಷ್ಣುನು ನೀನ, ಶಿವನು ನೀನ, ಲಯ ಮಾಡವ. ನಿನ್ನ ಹೊರತು ಯಾವ ಇಲ್ಲ, ಇಲ್ಲ, ಎಲ್ಲವೂ ನಿನ್ನ ಸ್ವರೂಪನಾದ. ಏನ್ ಬೇರೆ ಒಬ್ಬ ದೇವ್ರ ಅದಾನಂತ ಕಲ್ಪಿಸ್ಕೊಂಡು ಕುಂತೀರಲ್ಲ. ನಿಮ್ಮ ಮನಸ್ಸು ಅಡಗಿದ್ರೆ ದೇವ್ರು ಏನು ಕಮ್ಮಿ ಮಾಡ್ತದೆ? ಅದು ಎಲ್ಲ ಮನಸ್ಸಿನ ಸೃಷ್ಟಿ ಅಂತ, ಮನೋಮಯ ಸೃಷ್ಟಿ ಅಂತ. ಏನ್ ಎಲ್ಲಿ ವಿಷಯ ಸಂಗ್ರಹ ಇರ್ತೈತಿ ಅಲ್ಲಿ ಬಡದಾಟ ಇರುವುದನ್ನು ನೋಡ್ರಿ. ವಿಷಯ ಸಂಗ್ರಹ ಇರಲಿಲ್ಲ ಅಂದ್ರೆ ಬಡದಾಟ ಯಾಕೆ ಬರ್ತೈತಿ? ಬರೀ ವಿಷಯ ಸಂಗ್ರಹ ವೃತ್ತಿಯೊಳಗೆ ಕೂತಿ ಅಂದ್ರೆ ನಿಮ್ಮ ಮನುಷ್ಯನ ಜನ್ಮದ ಕೆಲಸ ಏನು ಮಾಡ್ಕೊಳವು? ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನ ವಿಷಯ ಗಳಿಸಕ್ಕೆ ಹೊಂಟೆ ಅಂದ್ರೆ ಮನುಷ್ಯನ ಜನ್ಮದ ಕೆಲಸ ಬಾಕಿ ಉಳಿತೈತಿ. ಅದಕ್ಕೆ ಪರಿಗ್ರಹ ವೃತ್ತಿ ಬೇಕು ಅಂದಾರ. ಏನ್ ಸಂಗ್ರಹ ವೃತ್ತಿ ಇತ್ತಂದ್ರೆ ನಿನಗೆ ಇನ್ನು ಸಾಧಿಸಕ್ಕಾಗಲ್ಲ, ಮನುಷ್ಯನ ಜನ್ಮದ ಲಾಭ ಮಾಡ್ಕೊಳಕ್ಕಾಗೋದಿಲ್ಲ. ಏನ್ ಏನು ಗಳಿಸಿರ ಏನು ಮಾಡು? ಎಷ್ಟು ಜನ್ಮ ಆಯ್ತು ಹುಟ್ಟು ಬಂದ ವಿಷಯಗಳು ಗಳಿಸಿ ಅದರಿಂದ ಏನು ಪರಿಣಾಮ ಆಗೈತಿ ವಿಚಾರ ಮಾಡೋದಿಲ್ಲ ನೀನು. ದೇವ್ರಂದ್ರೆ ನಮಗೆ ಅನ್ಯವಾಗಿ ಬೇರೆ ಐತೆ ಅಂತ ಕಲ್ಪಿಸ್ಕೊಂಡು ಯಾಕೆ ಕುಂತೀರಿ ನೀವು? ಯಾರು ಹೇಳಿದ್ರು ನಿಮ್ಗೆ ದೇವ್ರು ಬೇರೆ ಐತೆ ಅಂತ? ದೇವ್ರಂದ್ರೆ ನಿನ್ನ ಸ್ವರೂಪ ಬದಲಾಗದೆ ಇದ್ದದ್ದು, ಅದೇ ದೇವರು. ನಿನ್ನನ್ನು ನೀ ತಿಳ್ಕೊಳಕ್ಕೆ ಯಾವ ಭಾಷಾ ಇದ್ರೆ ಎಲ್ಲ ಭಾಷಾ ಅನುಭವ ಒಂದೇ ಅದ. ಯಾವ ಭಾಷಾದಾಗ ಕಲ್ತರು ಒಂದದ. ಯಾವ ತಾಟ್ನ್ಯಾಗ ಊಟ ಮಾಡಿದ್ರು ಪಾಯಸ ಒಂದೇ. ನಿನ್ನ ಬಗ್ಗೆ ತಿಳ್ಕೊಳಿಕ್ಕೆ ಯಾವ ಭಾಷಾ ಎಲ್ಲ ಒಂದೇ ಇದೆ. ಯಾವ ಭಾಷಾದಾಗ ಕಲ್ತರ ಏನಾಗ್ಬೇಕು? ನಿನ್ನ ಹೊರತಾಗಿ ಮತ್ತೊಂದು ಇಲ್ಲ, ದೇವ್ರು ಇಲ್ಲ ಅಂದಿಂದ ಯಾರನ್ನ ಪೂಜೆ ಮಾಡವ ನೀನು? ಆನಂದ ರೂಪ ಇದ್ದವ ಆನಂದ ಹೊಂದಬೇಕಾಗಿಲ್ಲ, ಮನಸ್ಸಿಗೆ ಬೇಕಾಗೈತಿ ಆನಂದ. ಆನಂದ ಯಾರಿಗೆ ಬೇಕಾಗೈತಿ? ಮನಸ್ಸಿಗೆ. ಹೌದು, ಅನ್ಯ ಭಾವನೆಯನ್ನು ತಾಳಿದ್ದ ಮನಸ್ಸು, ಅದ ಅಹಂಕಾರ, ಅದಕ್ಕೆ ಬೇಕಾಗೈತಿ. ಈ ಶರೀರ ಹಿಡ್ಕೊಂಡ ಶರೀರದ ಮುಖಾಂತರ ಬುದ್ಧಿಗೆ ಎಷ್ಟು ಪೀಡ ಆಕೈತಿ ನೋಡ್ರಿ. ಈ ಸ್ಥೂಲ ಶರೀರವನ್ನು ಅಂತಃಕರಣದಲ್ಲಿ ಹಿಡ್ಕೊಂಡು ಕುಂತಾನ, ಧಾರಣ ಮಾಡ್ಯಾನ. ಅಂತಃಕರಣದೊಳಗೆ ಇದನ್ನ ಶರೀರ ಧಾರಣ ಮಾಡಲಿಲ್ಲ ಅಂದ್ರೆ ಪೀಡ ಎದಕ್ಕೆ ಆಕೈತಿ? ಇದು ನಾನು ನನ್ನದು ಅಂತ ಹಿಡ್ಕೊಂಡು ಕೂತಾನ. ಯಾರು ಹೇಳಿದ್ರೆ ನಿನಗಿದು ನೀನು ನಿನ್ನದು ಅಂತ ತಿಳ್ಕೊ ಅಂತ? ಮನಿಮುಟ್ಟ ಹೇಳಿದ್ರೆ ನಿನಗಿದು ನೀನು ಅಂತ ತಿಳ್ಕೊ ಅಂತ? ಯಾರೇ ನೀನ ತಿಳ್ಕೊಂಡು, ನೀನ ತಪ್ಪು ತಿಳುವಳಿಕೆಯಿಂದ. ಅದಕ್ಕೆ ಇದನ್ನು ಕಳ್ಕೊ, ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಈ ದೇಹ ನಾನನ್ನು ತಿಳುವಳಿಕೆ ಹೋಗುವ ಮಠ ನಿನಗೆ ನೆಮ್ಮದಿ ಇಲ್ಲ ನೋಡು. ಹೌದಿಲ್ಲ? ದೇಹ ಭಾವನೆಯನ್ನು ಕಳ್ಕೊ. ಈಗ ಉರ್ಲಕ್ಕೊಂಡು ಸಾಯುದಲ್ಲ, ಮತ್ತು ದೇಹ ಭಾವನೆಯನ್ನು ಕಳ್ಕೋದಂದ್ರೆ ಈ ಶರೀರ ಇದ್ದಾಗನೇ ಇದಕ್ಕೆ ನನಗೂ ಏನು ಸಂಬಂಧ ಇಲ್ಲ, ಇದನ್ನು ತಿಳಿಯವ ನಾನು. ನನ್ನನ್ನು ಅವಲಂಬಿಸ್ಕೊಂಡು ಇದೈತಿ, ಇದನ್ನು ಅವಲಂಬಿಸ್ಕೊಂಡು ನಾನಿಲ್ಲ. ಈ ಶರೀರ ಇಲ್ಲೇ ನನಗೆ ಇರಕ್ಕೆ ಬರ್ತೈತಿ. ಏನ್ ಎಷ್ಟೋ ಶರೀರಗಳು ಬಂದು ಹೋಗ್ಯಾವ, ನಾ ಇರುವಂಗದ ಅದೇನಂತ. ಮುಂದೂ ಹಂಗೆ ಇರಾವ, ಈಗೂ ಇರಾವ, ನೀನು ಎಂದೆಂದೂ ಹಂಗೆ ಇರಾವನು. ಇದನ್ನು ಖಾತ್ರಿ ಮಾಡ್ಕೊ. ಏನ್ ನಿನ್ನಲ್ಲಿ ತೋರಿ ನಿನ್ನಲ್ಲಿ ಅಡಗ್ತಾವೆಲ್ಲ ಶರೀರಾದಿಗಳು, ಆದರೆ ನೀನು ತೋರವಲ್ಲ, ಅಡಗವಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದಿರು ನೀನು, ಅರಿವು ನೀನು ಆನಂದ ಸ್ವರೂಪ. ತೋರದೆ ಅಡಗದೆ ಯಾವಾಗಲೂ ಇದ್ದದ್ದು, ಅದಕ್ಕೆ ದೇವರು ಅಂತ. ಇದು ತೋರಿ ಒಮ್ಮೆ ತೋರಿ ಅಡ್ನ ಅಡಗೋದು ದೇವರು ಪ್ರತ್ಯಕ್ಷ ಆಗಿ ಅಡಗ್ತೈತಿ ಅಲ್ಲ, ಅದು ದೇವರು ಅಲ್ಲ. ದೇವರು ಎಂದೂ ಪ್ರತ್ಯಕ್ಷ ಆಗುದಿಲ್ಲ. ಅವು ದೇವ್ರು ಪ್ರತ್ಯಕ್ಷ ಆದ ಅಂತಾರೆ, ದೇವಿ ಪ್ರತ್ಯಕ್ಷ ಆದ ಅಂತಾರೆ. ಅವು ದೇವರಲ್ಲ, ಅವೆಲ್ಲ ಅದು ಮಾಯ ಸೂಕ್ಷ್ಮ ಶರೀರ. ದೇವತೆಗಳು ಪ್ರತ್ಯಕ್ಷಕ್ಕವ, ಪಿಶಾಚಿಗಳು ಪ್ರತ್ಯಕ್ಷಕ್ಕವ. ಪಿಶಾಚಿ ಅಂತ ತಿಳ್ಕೋ, ಇಲ್ಲ ದೇವತೆಗಳು ಅಂತ ತಿಳ್ಕೊ, ದೇವರಲ್ಲ ಅದು. ಸೂಕ್ಷ್ಮ ಜೀವಿಗಳು, ವಾಸನ ಕಟ್ಕೊಂಡು ತಿರುಗು ಜೀವಿಗಳು ಪ್ರತ್ಯಕ್ಷಕ್ಕವ. ಏನ್ ಈ ವಾಸನ ನಾಶ ಮಾಡಿಕೊಂಡ ಮೂಲ ಸ್ಥಿತಿಯನ್ನು, ಇರುವಿನ ಸ್ಥಿತಿಯನ್ನು ಹೊಂದಿದವ, ಸಮಾಧಿ ಹೊಂದಿದವ, ಅವನು ಪ್ರತ್ಯಕ್ಷ ಎಂದು ಆಗುದು. ಏನ್ ಯಾವ ಇಂದ್ರಿಯಗಳಿಗೂ ಮನಸ್ಸಿಗೆ ಗೋಚರ ಆಗೋದಿಲ್ಲ ದೇವರು. ಏನ್
ಯಾವ ಇಂದ್ರಿಯಗಳು ಮನಸ್ಸು ಅದರ ಪ್ರೇರಣೆಯಿಂದ ತಿಳಿಯಲ್ಪಡ್ತಾವೆ, ಅದನ್ನು ತಿಳಿಲಿಕ್ಕೆ ಅವು ಅಸಮರ್ಥದವು. ಇಂದ್ರಿಯಗಳು ಯಾವುದರಿಂದ ಮನಸ್ಸು ತಿಳಿಯಲ್ಪಡುವುದೋ, ಯಾವುದನ್ನು ಮನಸ್ಸು ತಿಳಿಯಲಾರದು, ಅದೇ ದೇವರು, ಅದೇ ಬ್ರಹ್ಮ, ಅದೇ ನೀನಿದ್ದಿ ಅಂತ. ನ ಇದಿದಂ ಉಪಾಸತೆ. ಮತ್ತೇನಾರ ಅದನ್ನು ಮಾಡಬೇಕು, ಅದನ್ನು ಪ್ರತ್ಯಕ್ಷ ಮಾಡ್ಕೋ, ದೇವರು ಭೇಟಿ ಆಗ್ಬೇಕು ಅನ್ನೋದ ಹುಚ್ಚತನ. ಅದು ಭೇಟಿ ಆಗೋದಲ್ಲ, ಭೇಟಿ ಆಗೋದು ದೇವರು ಅಲ್ಲ. ಅದು 3 ಕಣ್ಣು ಹಚ್ಕೊಂಡು ಮುಂದೆ ನಿಂತೈತೆ ಅಂದ್ರು ಅದು ದೇವರಲ್ಲ ಅಂತೇಳಿ, ಪ್ರತ್ಯಕ್ಷ ಆಗೈತೆ ಅಂದ್ರು ಯಾವ ದೇವರಲ್ಲ. ದೇವರು ಎಂದು ಪ್ರತ್ಯಕ್ಷವಾಗಲಾರದು. ದೇವರು ದರ್ಶನ ಮಾಡ್ಕೊಳಕ್ ಉಂಟಾನ ಇಂದ್ರಿಯಗಳ ಮೂಲಕ. ದರ್ಶನ ಇಂದ್ರಿಯಗಳಿಗೆ ಗೋಚರಕತ್ತಾನ. ಅದ್ರಲ್ಲಿ ದೇವ್ರು ಭೇಟಿ ಆಕತ್ತೆ ಅಂತ ದರ್ಶನ ಅಂತ. ಎಷ್ಟೆಷ್ಟು ರೊಕ್ಕ ಕೊಟ್ಟು ಪಳೆ ಹಚ್ತಾವ. ಯಾಕ್ರಿ? ಇಂದ್ರಿಯಗಳಿಗೆ ಗೋಚರ. ಏನು ಕಲ್ಲು ಜಡದ ದರ್ಶನನ, ದೇವರ ದರ್ಶನ. ಇದನ್ನು ತಿಳಿದವ ಇದನ್ನ ಯಾಕೆ ಮಾಡಬೇಕು? ಅವ ಪಳೆ ಹಚ್ಚಕ್ಕೆ ಹೋಗ್ಕಣ್ಣು ಅಂದ್ರೆ ಮೂರ್ಖತನದ ಪರಮಾವಧಿ ಅಂತ. ಇದೆಲ್ಲ ಯಾವಾಗ ಭೇಟಿ ಆದೀತು? ಭೇಟಿ ಆಗೋದೆಲ್ಲ ಜಡದ ವಸ್ತುಗಳೇ ಭೇಟಿ ಆಕ್ಕವು. ಅವು ಜಡನ ಅದಾವಲ್ಲ. ಜಡ ವಸ್ತುಗಳನ್ನು ಹಿಡ್ಕೊಂಡು ಕೂತ್ರೆ ಅಜಡವಾದಂತಹ ಇರು ನಾನು ಹೆಂಗೆ ಆಗ್ಬೇಕು? ನೀನು ಯಾವನು ಬಿಡಬೇಕಾಗತಿ, ಅವ್ನು ಹಿಡ್ಕೊಂಡು ಕೂತ್ರೆ ಹೆಂಗ್ರಿ? ಇನ್ನು ಈ ನಾಮರೂಪಗಳು ಜಡ ಅದಾವ, ಅವ್ನು ಹಿಡ್ಕೊಂಡು ಕುಂತಿಯಲ್ಲ. ಇಂಥದ ನಾಮ, ಇಂಥದ ರೂಪ, ಅದರ ಅಭಿಮಾನ ಹಿಡ್ಕೊಂಡು ಹೌದಿಲ್ಲ? ಅದ್ರ ಗುಡಿ, ಅದರ ಆಕಾರ ಕಟ್ಕೊಂಡು ಗೊಂಬಿ ಮಾಡ್ಕೊಂಡು ಅದಕ್ಕೆ ಗುಡಿ ಕಟ್ಕೊಂಡು ಮಹಾತ್ಮರ ಉಣ್ಣೆ ಮಾಡ್ಕೊತ ಕೂತ್ರನು ನಾಮರೂಪ ಹಿಡ್ಕೊಂಡು ಕೂತ್ರ. ಯಾವ ಗದ್ಗಿ ಗೊಂಬೆ ಇಟ್ಕೊಂಡು ಕೂತಿದ್ರಿ? ಅವ್ರು ನಾಮರೂಪ ಹಿಡ್ಕೊಂಡು ಕೂತಿದ್ರಿ. ಅದರ ಮಹಾತ್ಮ ಅದನ್ನ ಹಿಡ್ಕೊಂಡು ಕೂತಿದ್ರೆ ಹೊಂದಕ್ಕಿತ್ತ ನಮಗೆ? ಅವಶ್ಯಕತೆ ಇಲ್ಲ. ಯಾವ ನಾಮರೂಪದ ಅವಶ್ಯಕತೆ ಇಲ್ಲ ಅವಂಗೆ. ಏನು ನಿದ್ದೆ ಮಾಡಕ್ಕೆ ಬೇಕಾಗಿಲ್ಲ ನಾಮರೂಪಗಳು. ಯಾಕ್ರಿ? ನೀನು ಸಮಾಧಿ ಹೊಂದಕ್ಕೆ ಅದಕ್ಕೆ ಬೇಕಾಗ್ಯಾವ್ರಿ ನಾಮರೂಪಗಳು. ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ವಸ್ತು ಸದ್ವಸ್ತು ಅದಕ್ಕೆ ಯಾವ ನಾಮನೂ ಇಲ್ಲ, ಯಾವ ರೂಪನೂ ಇಲ್ಲ. ಇದನ್ನು ಅನುಭವ ಮಾಡಿಕೊಂಡವ ಈ ನಾಮರೂಪಗಳಿಗೆ ನಾವು ಅದನ್ನು ಭೇಟಿಯಾಗಕ್ಕೆ ಎಲ್ಲಿ ಹೋಗೋದು ಬೇಕಾಗಿಲ್ಲ. ನಿನ್ನಲ್ಲಿ ಇದ್ದದನ್ನು ನೋಡ್ಕೊಂಡು ಹುಡ್ಕೊಳ್ಳೋದು ಅಷ್ಟೇ ಕೆಲಸ. ಅದು ಶರೀರದ ಮುಖಾಂತರ ಬುದ್ಧಿಗೆ ಪೀಡೆ ಆಕತಿ. ಈ ಬುದ್ಧಿ ಮುಖಾಂತರ ಮನುಷ್ಯನ ವಿಕಾರಗಳು ಶರೀರದಾಗ ಪರಿಣಾಮಕ್ಕವು. ಈ ಸ್ಥೂಲ ಶರೀರ ಅಂತಃಕರಣದೊಳಗೆ ಹಿಡ್ಕೊಂಡು ಕುಂತೇವೆ. ಇದನ್ನು ಎಲ್ಲಿ ಹಿಡದಿ ಅಲ್ಲೇ ಕೈ ಬಿಡಬೇಕಾಗೈತಿ. ಎದಕ್ಕೆ ಹಿಡ್ದಾನೆ? ಸುಖ ಕೊಡ್ತೈತೆ ಅಂತ. ಸುಖ ಕೊಡ್ತೈತೆ, ದುಃಖ ಕೊಡ್ತೈತೆ, ವಿಚಾರ ಮಾಡಿ ಕೈ ಬಿಡೋದು. ತಾನಲ್ಲದನ್ನು ತಾನಂತ ಹಿಡ್ಕೊಂಡು ಕುಂತದ್ದೇ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಈ ದೇಹ ನಾನನ್ನು ತಿಳುವಳಿಕೆ ಹೋಗುವ ಮಟ್ಟ ಸುಖ ಶಾಂತಿ ಅನ್ನೋದಿಲ್ಲ. ಇಲ್ಲ ಈ ಸೃಷ್ಟಿ ಎಂದು ಉದಯ ಆಗೈತಿ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಈ ಶರೀರ ಹಿಡ್ಕೊಂಡು ಬಂದಿರಲ್ಲ. ಸುಖ ಕೊಡ್ತೈತೆ ಅಂತ, ಸುಖ ಕೊಟ್ಟೈತೇನೆ ಅಂತ ವಿಚಾರ ಮಾಡಿದರೆ ಏನಾಗೈತಿ ನೋಡ್ಕೋರಿ. ಸುಮ್ಮನೆ ಕಾಲು ಕಳಿಸತ್ತೋಕಿರಿ. ಈ ದೇಹ ನಾನನ್ನು ತಿಳುವಳಿಕೆ ಇಟ್ಕೊಂಡ್ರೆ ನೀ ಏನು ಮಾಡಿದ್ರು ಎಲ್ಲ ವ್ಯರ್ಥ ನೋಡಿ. ಈ ದೇಹ ನಾನನ್ನು ತಿಳುವಳಿಕೆ ಎಲ್ಲ ಹೋಗಿಬಿಡ್ತೆ ಅಂದ್ರೆ ಬಡದಾಟ ಯಾರಿಗೆ ಬರ್ತೈತೆ? ಶರೀರ ಹಿಡ್ಕೊಂಡು ಬಡದಾಡ್ತಿ ಹೋದ್ರು ನೀವು. ಮಹಾತ್ಮರು ಶರೀರ ನಾನನ್ನು ತಪ್ಪು ತಿಳುವಳಿಕೆ ತೆಗೆದಾಕಿ ಸುಖಿ ಆದ್ರಿಲ್ಲ ಅವರು. ಏನು ಶರೀರ ನಾನನ್ನು ತಿಳುವಳಿಕೆ ಇಟ್ಕೊಂಡು ಸುಖ ಹೊಂದಿದ್ರು ಅವರು. ಮೊದಲು ಬಿಡೋದನ್ನು ದೌಡ್ ಬಿಡು. ಯಾಕೆ? ಈ ಶರೀರ ಇದ್ದಾಗ ಇದನ್ನು ನಾವು ಬಿಟ್ಟು ನಿಜವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಅದ. ಇದ ಮನುಷ್ಯನ ಶರೀರದೊಳಗೆ. ಬಾಕಿ ಶರೀರ ಬಿತ್ತಂದ್ರೆ ಇದನ್ನು ತಿಳ್ಕೊಳಕ್ಕೆ ಕತ್ಲಲ್ಲ, ಅಜ್ಞಾನದ. ಈಗ ಬೆಳಕಿನ ಜನ್ಮ, ಅರಿವಿನ ಜನ್ಮ ಇದು. ಅಲ್ಲಿ ಕತ್ಲದ, ಅಲ್ಲಿ ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ ಏನೂ ಅವಕಾಶ ಇಲ್ಲ. ಮನುಷ್ಯನ ಜನ್ಮವನ್ನು ಹೊರತುಪಡಿಸಿ ಇತರೇ ಜನ್ಮಗಳದ ಎಷ್ಟದ ಒಂದಿರ್ತದ. 84 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ಅದ. 83 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ಅದು ಅವಕಾಶ ಇಲ್ಲ. ಮಾನವ ಜನ್ಮಕ್ಕೆ ಒಂದು 5. ಅದಕ್ಕೆ ಇದ್ರ ಲಾಭವನ್ನು ಮಾಡ್ಕೋರಿ, ನಿಜವನ್ನು ತಿಳ್ಕೊರಿ. ತಿಳ್ಕೊಂಡು ಸಾರ್ಥಕ ಮಾಡ್ಕೋರಿ. ಜನ್ಮ ಸಾರ್ಥಕ. ಇಲ್ಲಾಂದ್ರೆ ವ್ಯರ್ಥಕ ನಿಮ್ಗೆ ಹುಟ್ಟಿ ಬಂದದ್ದು.
ಎಲ್ಲ ರಾಶಿ ತಿರುಗಿ ಬಂದು ಇಲ್ಲಿಗೆ ಬಂದೀನಿ. ಯಾಕೆ ಎಲ್ಲ ಜೀವರಾಶಿ 84 ಲಕ್ಷ ಜೀವರಾಶಿ ಇದು ಮನುಷ್ಯನ ಜನ್ಮ ಬಂದದ್ದು. ಇದು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಪುನಃ ಎಲ್ಲ ಇದ್ರಾಗ ತಿರುಗಬೇಕಾಗತ್ತೆ. ಅಜ್ಞಾನದಿಂದ ಗೊತ್ತಾಗೋದಿಲ್ಲ ನಿನಗೆ. ಏನೋ ಒದಿಗೆ ಬಂದೈತಿ ನಿನಗೆ ಪುಣ್ಯ ಅಂಥವ್ರ ಮಾರ್ಗದರ್ಶನ ಸಿಕ್ಕೈತಿ. ಎಲ್ಲ ಥರದ ಅನುಕೂಲ ಆಗೈತಿ, ಲಾಭವನ್ನು ಮಾಡ್ಕೊಳ್ಳಿ. ಅದ್ಯಾಕಾದಿತ್ತು ನಾವು ಇದ್ರಾಗ ಹೊಡಿ ಚಕ್ರಿ ಯಾರಿಗೆ ಒತ್ತಾ ಇಲ್ಲ. ಯಾರು ಈ ದುಃಖದಿಂದ ಬಿಡುಗಡೆ ಹೊಂದಬೇಕು, ನಿಜವನ್ನು ತಿಳ್ಕೋಬೇಕಪ್ಪ ಅನ್ನೋರಿಗೆ ಇದು ಹೇಳೋದು. ಬಾಕಿದವ್ರಿಗೆ ಇದನ್ನು ಹೇಳೋ ಕೆಲಸನೇ ಇಲ್ಲ ನೋಡ್ರಿ. ಎಂದಿಲ್ಲ ಒಂದು ದಿನ ಆ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇದರಿಂದ ನಮಗೆ ಪಾರಾಗುವುದು, ಬಿಡುಗಡೆ. ಈ ದೇಹದ ಆತ್ಮಭಾವ ಇಟ್ಕೊಂಡು ನೀ ಜಗತ್ತಿನಾಗ ಏನು ಮಾಡಿದ್ರು ಎಲ್ಲ ವ್ಯರ್ಥ ನೋಡ್ರಿ. ಈ ದೇಹದ ಸಂಬಂಧ ತಪ್ಪಿಸ್ಕೊಂಡ್ರೆ ಬಡದಾಟ ಯಾಕೆ ಬರ್ತೈತೆ? ಶರೀರ ಹಿಡ್ಕೊಂಡು ಬಡದಾಡ್ತಿದ್ದೀವಿ ಒಬ್ರಿಗೊಬ್ರು. ಮಹಾತ್ಮರ ಶರೀರ ನಾನನ್ನು ತಪ್ಪು ತಿಳುವಳಿಕೆಯನ್ನು ತೆಗೆದ ಸುಖ ಹೊಂದಿದ್ರು. ಈ ಶರೀರ ನಾನನ್ನು ಅದನ್ನು ಹಿಡ್ಕೊಂಡು ಸುಖ ಹೊಂದಿದ್ರು ಅವರು. ಎಲ್ಲರೂ ದುಡ್ಕೊಂಡು ತಿನ್ನೋ ಕಾಲು ಬರ್ತದ್ರಿ. ನನ್ನ ಹೊಲ ನನ್ನ ಮನಿ ಅಂತ ಅನ್ನೋಂಗಿಲ್ಲ. ಇನ್ನೇನು ಭಾಳ ದಿನ ಹೋಗೋದಿಲ್ಲ ಅದು. ಮುಂದೆ ಹಿಂಗೆ ಪ್ರಸಂಗ ಬರ್ತೈತೆ ಅಂತ ನಾವು ಹೊಲ ಕೊಡ್ಬೇಕು ಅನ್ನೋದು ನಿಮಗೆ. ಇದ್ರ ಮೇಲೇನ ಶಾನ್ಯಾರ ಅದ ತಿಳ್ಕೊಬೇಕು ನಾವು. ಎಷ್ಟು ಹೊಲ ತೊಗೊಂಡ್ರೆ ಏನು ಮಾಡವ, ನೀವು ಗಳಿಸ್ಯಾರ ಏನು ಮಾಡವ? ಹೊಲ ಮಾಡಿದ್ದು ಹೊಲ ಅನ್ನಕತ್ತಾವಿಲ್ಲ. ಇದು ಹೊಳಿವಲ್ಲ ನಮ್ಗೆ. ಇನ್ನೂ ಒಂದು ನಂಬರ ಹಿಡಿಬೇಕಂತ ಇನ್ನೂ ಆಸೆ ಆಯ್ತು ನಿನಗೆ. ಅದ್ರ ಹಿಡಿದು ಏನು ಮಾಡವ? ಅದನ್ನು ಮೇಂಟೈನ್ ಮಾಡೋದು ಜಡ ಐತಿ ನಾನು. ಯಾಕೆ ಯಾರು ಮಾಡವ ನಿನಗೆ? ಈಗ ಶೋಕಿಗೆ ಬರ್ತಾರೆ. ಈಗ ಹೊರೆ ಮಾಡ್ಬೇಕನ್ನೋದು ಯಾರ್ದು ಇಲ್ಲಿ ಹೌದಿಲ್ಲ? ಯಾರು ಬರ್ತಾರೆ? ಎಲ್ಲ ಶೋಕಿಗೆ. ಏನೋ ನೋಡೋ ನಡೀಪ ನಿನಗೆ ಬರ್ತಾರಿಲ್ಲ ಆದ್ರೆ ಬರೋದಿಲ್ಲ ಯಾರು ಹೊರಕ್ಕೆ. ಹೌದಿಲ್ಲ? ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಕೋ. ಹೊರಗಿನ ತೊಗೊಂಡು ಏನು ಮಾಡವ? ಹೊರಗೆ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಎಲ್ಲ ವ್ಯರ್ಥ. ನೀವು ಜೀವನ ಹಾಳು ಮಾಡ್ಕೊಂಡೆಲ್ಲ. ಎದಕ್ಕೆ ಬಂದೇನೋ ಸುಧಾ ಕಬರಾಗಿದೆ. ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯನ ಜನ್ಮದ ಕೆಲಸದಾಗ ತೊಡಗೋದು ಬಿಟ್ಟು ಬರೀ ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡ್ಕೋತ ಕೂತಿ ಅಂದ್ರೆ ಮನುಷ್ಯನ ಜನ್ಮದ ಲಾಭ ಮಾಡ್ಕೊಂಡು ಏನು ಮಾಡ್ಕೊಳವ? ಹಾಳು ಮಾಡ್ಕೊಂಡೆಲ್ಲ ಮನುಷ್ಯನ ಜನ್ಮವನ್ನ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ. ಬರೀ ವಿಷಯ ಸಂಗ್ರಹ ವಿಷಯ ಭೋಗಕ್ಕಾಗಿ ಅದನ್ನು ಮನುಷ್ಯನ ಜನ್ಮ ಹಾಳು ಮಾಡ್ಕೊಂಡೆಲ್ಲ. ಅದ ವಾಸನ ಕಟ್ಕೊಂಡು ಬರೀ ಅದರಾಗ ಬೆನ್ನು ಹತ್ತಿ ತಿರುಗೋದಕ್ಕೈತಿ. ಮತ್ತೆ ಏನು ಮನುಷ್ಯನ ಜನ್ಮಕ್ಕೆ ಬಂದು ವಿಷಯ ಸಂಗ್ರಹ ವಿಷಯ ಭೋಗದಾಗ ತೊಡಗಿದೆ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದ ಲಾಭ ಏನು? ಬಾಕಿ ಜನ್ಮದಾಗ ಇದನ್ನು ಮಾಡ್ಬೋದಲ್ಲ, ಸ್ವಲ್ಪ ಸರಳ ರೀತಿಯಿಂದ ನಡೀತೈತಿ. ಇಲ್ಲಿ ಎಷ್ಟು ಕಟ್ಟಿಗಿಟ್ಟಿರಿ ಮನುಷ್ಯನ ಜನ್ಮದಾಗ ಇದನ್ನು ಮಾಡ್ಕೊಂಡು ಏನು ಲಾಭ ಮಾಡ್ಕೊಂಡೆ? ಹೊಲ ಗಳಿಸಿ ಏನು ಮಾಡವ? ದುಡ್ಡು ದುಗ್ಗನಿ ಗಳಿಸಿ ಏನು ಮಾಡವ? ಮಾನ ಮರ್ಯಾದೆ ಗಳಿಸಿ ಏನು ಮಾಡವ? ಎಲ್ಲವೂ ಅಸ್ಥಿರವಾದದ್ದು. ಏನು ಸೌಕಾರಿಕೆ, ಬಡತನ, ಮಾನ ಮರ್ಯಾದೆ ಎದರ ಇಚ್ಛೆಯನ್ನು ಇಟ್ಕೊಳಕ್ಕೆ ಏನು ಎಲ್ಲವನ್ನ ತ್ಯಾಗ ಮಾಡಬೇಕು. ಎದರ ಇಚ್ಛಾ ಇಟ್ಕೊಂಡೆ ಅಂದ್ರೆ ಮತ್ತೆ ಹತ್ತಿ ತೀಕಾಕಸ್ತೈತಿ ನನಗೆ. ಅದರ ಬಗ್ಗೆ ಇಚ್ಛಾ ಇತ್ತಂದ್ರೆ ಅದ್ರ ಬೆನ್ನು ಹತ್ತಿ ತಿರುಗಬೇಕಾಗೈತಿ. ಈ ಮೂರು ಅವಸ್ಥೆಗಳನ್ನು ಬೆಳಗಾವ್ ನೀನ ಅದಿ. ಯಾವ ಮೂರು ಅವಸ್ಥೆಗಳ ವಿಕಾರನೂ ನಿನಗೆ ಹತ್ತಿಲ್ಲ. ಏನು ಇವೆ ಅವಸ್ಥೆಗಳು ಇದ್ದಕ್ಕಿದ್ದಂಗೆ ಇರೋದಿಲ್ಲ. ಅವು ಬದಲಾವಣೆ ಅನ್ನುವಂಥವು. ನೀ ಏನು ಬದಲಾವಣೆ ಆಗೋದಿಲ್ಲ. ಬದಲಾಗೋದನ್ನು ನೀನು ನೋಡವ, ತೋರಿಕೆ ಅದು. ಅವು ಬದಲಾವಣೆ ಆಕ್ಕವು. ಇರುವಿಕೆಯೊಳಗೆ ಏನಾದ್ರು ಬದಲಾವಣೆ ಆಗೈತೇನೆ?
ಮೂಲ ಅಜ್ಞಾನಕ್ಕೆ ಮೂಲ ಕಾರಣವಾದಂಥ ಈ ಶರೀರ ನಾನನ್ನು ತಿಳುವಳಿಕೆ ತೆಗೆದು ಹಾಕಿದ್ರೆ ಎಲ್ಲ ಹೋಗ್ತೈತಿ ನೋಡ್ರಿ. ಸುಖಿ ಆಗ್ಬೇಕಾರೆ ಎರಡನೇ ಕಡೆ ಏನಾರ ಮಾಡಿ ಎಲ್ಲಾರ ಹೋಗಿ ಏನಾರ ಮಾಡಿದ್ರಾಕೈತಿ ಸುಖ? ಏನೂ ಮಾಡೋ ಅವಶ್ಯಕತೆ ಇಲ್ಲ. ರೆಡಿ ಇದ್ದದ್ದೈತಿ. ಅದರ ಬಗ್ಗೆ ನಮ್ಗೆ ಅಜ್ಞಾನ ಅದ. ಆ ಅಜ್ಞಾನವನ್ನು ಕಳ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ನಾವು ಯಾವ ವ್ಯಕ್ತಿ ಹಿಡಿದು ಮಾತಾಡೋದಿಲ್ರಿ. ಮತ್ತು ನಾವು ಮಾತಾಡೋದು ಎಲ್ಲ ವ್ಯಕ್ತಿಗೂ ಸಂಬಂಧ ಇರ್ತೈತಿ. ಹೌದು, ನನ್ನ ಸಂಬಂಧ ಹೇಳಿರಪ್ಪ ಇವರು ಅನ್ಸುತ್ತೆ. ಹೌದ್ರ, ನನಗೆ ಅಂದ್ರೆ ನೋಡಿ ಇವರು ಅಂತ ಯಾವ ವ್ಯಕ್ತಿ ಹಿಡಿದು ಮಾತಾಡಕ್ಕೆ ಹೋಗೋದಿಲ್ಲ. ಅದನ್ನು ಹೇಳಿದ್ದು ಎಲ್ಲರಿಗೂ ಸಂಬಂಧ ಪಡ್ತೈತೆ ಅದು. ಹೌದಿಲ್ಲ? ಯಾಕೆ ಅದನ್ನು ಹಿಡ್ಕೊಂಡು ಕುಂತೇವೆ ನಾವೆಲ್ಲ. ಮದ್ವೆ ಮುಂಚಿ ಮಾಡಿಕೊಂಡು ಮಕ್ಕಳು ಮರಿ ಹಡಿದು ದುಡ್ಡದ್ದು ಗಣಿ ಗಳಿಸಿ ಉಂಡು ತಿಂದು ಹಾಯಾಗಿರ್ಬೇಕಂತ ಎಲ್ಲರೂ ಪ್ರಯತ್ನ ನಡೆಸಿರಿ. ಆರಾಮದಿರೇನ ಅಂತ ಕೇಳಿದೆ. ಹಾಯಾಗಿದ್ದೀರಿನ? ಮಹಾತ್ಮರೆಲ್ಲ ಇದನ್ನ ಮಾಡಿದ್ರನ ಅವರು? ಏನು ಗಳಿಸಿದ್ರಿ ಅವರು ಜಗತ್ತಿನಿಂದ? ಅದನ್ನು ನೋಡಿದ್ರೆ ಅದರ ಬಗ್ಗೆ ವಿಚಾರ ಮಾಡಿ ಅದರ ಹೊಸಬರಿಗೆ ಹೋಗಿ ಕೈ ಬಿಟ್ಟರು ಅದನ್ನೆಲ್ಲ. ಇದೇ ಜನ್ಮ, ಯಾವ ಜನ್ಮದಾಗ ಅದು ಹೋಗೈತಿ ಅಂತಿದ್ರ ವಿಷಯ ಸಂಗ್ರಹ ವಿಷಯ ಭೋಗ ಮಾಡೋ ವೃತ್ತಿ ಯಾವ ಜನ್ಮದಾಗ ಹೋಗೈತಿ? ಯಾವಾರು ಜನ್ಮ ಜನ್ಮಾಂತರ ಆತ್ಮಚಿಂತನದ ಅಭ್ಯಾಸ ಒಳಗೆ ಎಡೆಬಿಡದೆ ನಡೆದಿರ್ತದೆ. ಏನಲ್ಲದನ್ನು ನೀನಂತ ಏನು ತಿಳ್ಕೊಂಡು ಎಲ್ಲದನ್ನು ಕೈ ಬಿಡು. ಅದ ಅಹಂಕಾರ, ಅದನ್ನು ತ್ಯಾಗ ಮಾಡೋದು. ಅದಕ್ಕೆ ಸನ್ಯಾಸ ಅಂತಾರೆ. ಇಡೀ ಜಗತ್ತೆಲ್ಲ ತಪ್ಪು ತಿಳುವಳಿಕೆ ಒಳಗೈತಿಲ್ಲ. ಅಲ್ಲದನ್ನು ಹಿಡ್ಕೊಂಡು ದೇಹ ತಾದಾತ್ಮ್ಯ ಭಾವ ಹಿಡ್ಕೊಂಡು ಇದರ ಇಂದ್ರಿಯಗಳ ಮಜಾ ಮಾಡಿ ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸೈತಿ. ಏನು ನಡೆಸಿರಿ ನೋಡ್ಕೊಳ್ಳಿ? ತಿನ್ನೋದು ತಿನ್ಕೋದು ತಿಕ್ಕೋದು ಇದನ್ನು ನಡೆಸಿರೋದಿಲ್ಲ. ಎಲ್ಲರೂ ಶಿಷ್ಣೋದರ ಪಾರಾಯಣರು ಅಂತ. ಇದಕ್ಕಿಂತ ಹೆಚ್ಚಿನ ದೊಡ್ಡ ಕೆಲಸ ಯಾವ ನಮ್ಮ ಅಪ್ಪ ದೊಡ್ಡಪ್ಪ ಯಾವ ನಮ್ಮ ದೊಡ್ಡವು ಮಾಡ್ತಾಳೆ? ಯಾವ ಲೋಕದವರಾದರೂ ಇದನ್ನ ಹೊಡೆದಿಲ್ಲ. ಹರಿಹರ ಬ್ರಹ್ಮಾದಿಗಳಾದ ಯಾವ ಲೋಕದವ್ರು ಅಂದ್ರು ಇದೆ ಮಕ್ಕಳ ಇದಕ್ಕಿಂತ ಹೆಚ್ಚಿಂದ ಏನು ಕಮಾಯಿ ಮಾಡ್ತೀರಿ ನೀವು ಅಂತ ಕೇಳುವ ಪೈಕಿ ನಾವು ಅಂತಿದ್ರ. ವೃತ್ತಿ ಅಂದ್ರೆ ಮನುಷ್ಯನ ಕೆಲಸ ಅದ. ಏನು ಯಾವ ವೃತ್ತಿ ಒಳಗದಿರಪ್ಪ ನೀವು ಅಂದ್ರೆ ಮನಸ್ಸು ಏನು ಮಾಡಾಕತೈತಿ? ಬರೇ ವಿಷಯ ಚಿಂತನೆ ಮಾಡಾಕತೈತಿ. ಅದರಿಂದ ನಿವೃತ್ತಿ ಹೊಂದಬೇಕಿಲ್ಲ. ವಿಷಯ ಚಿಂತನೆಯನ್ನು ಕೈ ಬಿಟ್ಟ ಅಂದಾಗ ನಿವೃತ್ತಿ ನಿನಗೆ. ಅವಾಗ ಪೆನ್ಷನ್ ಎಲ್ಲಿ ಪೆನ್ಷನ್? ಮತ್ತೊಂದು ಬಿಡ್ತೈತಿ, ಮತ್ತೊಂದು ಹಿಡ್ಕೊಂಡು ಕುಂದಿರ್ತೈತಿ. ವಯಸ್ಸಾದ್ಮ್ಯಾಗ ಎಲ್ಲಿ ನಿವೃತ್ತಿ? ಹೆಚ್ಚಾಗತೈತೆ ಅದಕ್ಕೆ. ವಿಷಯ ಚಿಂತನೆಯನ್ನು ಕೈ ಬಿಡೋದ ನಿವೃತ್ತಿ. ಬಿಟ್ಟಾಗ ನಿನಗೆ ಸಮಾಧಾನ ಇರ್ತೈತಿ. ಬಿಟ್ಟಿದ್ದ ಅನುಭವ ಮಾಡಿ ನೋಡ್ಕೊ. ಇದೆಲ್ಲ ಬಿಟ್ಟು ಈಗ ಬಂದು ಕುಂತ, ಹೌದಿಲ್ಲ? ಇದು ಬಿಟ್ಟಾಗ ಸಮಾಧಾನ ಯಾಕೆ ಆಕೈತಿಪ್ಪ ಇಲ್ಲಿ ಹೋದ್ರೆ ಅಂದ್ರೆ ಬಿಟ್ಟಿರ್ತಿ. ಅದು ಎಲ್ಲ ಚಿಂತನ ಕೈ ಬಿಟ್ಟಿರ್ತಿ, ಅಲ್ಲಿ ಆರಾಮ ಅನಿಸ್ತೈತಿ. ಯಾವಾಗಲೂ ಬಿಟ್ಟು ಅಂದ್ರೆ ಎಲ್ಲಿದ್ರು ನೀ ಆರಾಮಿರ್ತಿ. ಎಲ್ಲಿ ಹೋದ್ರೆ ಏನು ಮನೆ ಏನು ಮಠ ಏನು ಬಿಟ್ಟಿದ್ರೆ ಆರಾಮನೇ ಇರ್ತಿ. ಅದಕ್ಕೆ ಅಭ್ಯಾಸ ದಶೆಯೊಳಗೆ ಇದ್ರಿಗೆ ಅದನ್ನು ನೋಡಿದ ಕೂಲೆ ಅದ್ರ ಹತ್ತಿಗೆ ಅಷ್ಟು ಹತ್ತೈತಿ, ಚಾಲು ಆಕೈತಿ. ಏನಪ್ಪ ಇದು ನೆನಪಾಕ ಮನೆಗೆ ಹೋದ ಕೂಲೆ ನೆನಪಾಕವ. ಅವಕ್ಕೆ ನೆನಪು ಬರಬಾರ್ದಂತ ಅಂಥ ಎಚ್ಚರಗೊಳಿಸುವ ಸ್ಥಾನದೊಳಗಿರ್ಬೇಕು. ಜಾಗೃತ ಸ್ಥಾನ ಅಂತಾರೆ ಅದಕ್ಕೆ. ಅಂಥವ್ರ ಸಂಘ, ಮಹಾತ್ಮರ ಸಂಘನ ಜಾಗೃತ ಸ್ಥಾನ. ಅಲ್ಲೇ ವೇಳೆ ಕಳಿಬೇಕು ಹೆಚ್ಚು. ನಾವು ಅದರ ಬಗ್ಗೆ ನಮಗೆ ಎಚ್ಚರಗೊಳಿಸ್ತಿರ್ತಾರೆ. ಈಗ ಈ ಶರೀರ ಹೋಗೋದ್ರೊಳಗಾಗಿ ಈ ಕೆಲಸ ಮಾಡ್ಕೊ, ಈ ಸಂಸ್ಕಾರ ಗಟ್ಟಿ ಮಾಡ್ಕೊ. ಈ ವಾಸನೆಗಳನ್ನು ಆ ವಾಸನೆ ಹೊಡೆಯಕ್ಕೆ ಈ ವಾಸನೆಗಳನ್ನು ಅಭ್ಯಾಸ ಮಾಡು. ಕಡಿಗೆ ಎಲ್ಲ ಸ್ಥಿತಿ ಹೊಂದಿದ ಮ್ಯಾಗ ಅದನ್ನು ಕೈ ಬಿಟ್ಟು ಉಳ್ಕೊಳಕ್ ಬರ್ತೈತಿ. ಏನು ಆನಂದ ಯಾವ ಪುಸ್ತಕದ ಹುಡುಕ್ಯಾರು ನೀವು ಸಿಗುದಿಲ್ಲ. ಮೂರ್ಖರು ಪುಸ್ತಕದಾಗ ಹುಡುಕ್ತಾರೆ ಅದನ್ನು. ದೇವಾಲಯಗಳಲ್ಲಿ ಪುಸ್ತಕಗಳನ್ನು, ಆನಂದವನ್ನು ಪುಸ್ತಕಗಳಲ್ಲಿ ದೇವಾಲಯಗಳಲ್ಲಿ ಹುಡುಕವ್ರೆಲ್ಲರೂ ಮೂರ್ಖರು ಅಂದರು.
ಆ ಗುಡಿ ಆಗೈತಿ ಈ ಗುಡಿ ಆಗೈತಿ ಅಲ್ಲಿ ಹೋಗಿ ಎಲ್ಲಿ ಹೋದ್ರು ಏನು ಇಲ್ಲ. ನಿನ್ನೊಳಗದ ನಿನಗೆ ಬೇಕಾದದ್ದು. ಪುಸ್ತಕದಾಗ ಇದ್ದಿದ್ರೆ ಗುಡಿ ಗುಂಡಾರದಾಗ ಇದ್ದಿದ್ರೆ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ಯಾರು ಹೊಂದ್ಯಾರ ಹೇಳಿ? ಹೇಗೆ ಅದರ ಹುಡುಕವ್ರೆಲ್ಲರೂ ಮೂರ್ಖರ, ತನ್ನನ್ನು ಬಿಟ್ಟು ಅನ್ಯದ್ರ ಹುಡುಕವ್ರೆಲ್ಲರೂ ಮೂರ್ಖರು ಅಂತ. ಪುಸ್ತಕದ ಮೂಲ ತಾನಾದಾನ. ಇದು ಹೊಳೆದ್ರೆ ಪುಸ್ತಕದಾಗ ಯಾಕೆ ಆನಂದ ಹುಡುಕ್ತಾನವ? ಪುಸ್ತಕದ ಮೂಲನ ತಾನದಾನ. ಮಸ್ತಕದಿಂದ ಪುಸ್ತಕವೋ ಏನು ಪುಸ್ತಕದಿಂದ ಮಸ್ತಕವೋ? ಮಸ್ತಕದಿಂದ ಹೋದಿಲ್ಲ. ದೇಹವ ಹಿಡ್ಕೊಂಡು ಸುಖ ಹೊಂದಿದವ್ರು ಯಾರದಾರ ಈ ಜಗತ್ತಿನೊಳಗೆ? ದೇಹವ ಬಿಟ್ಟವ್ರು ಹೋದಿಲ್ಲ ಸುಖಿಯಾಗಿರೋದು. ಗೊತ್ತಿಲ್ದಂಗೆ ವಿಷಯದ ವ್ಯಾಮೋಹ ಮನುಷ್ಯನ್ಯಾಗ ಹತ್ತಿರ್ತೈತಿ, ವಿಕಾರ. ಅದಕ್ಕೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಈಗ ಹೇಳೋ ಹೊತ್ನ್ಯಾಗ ತಾತ್ಪೂರ್ತಿಕ ಬಿಟ್ಟಿರ್ತಿ, ತಾತ್ಪೂರ್ತಿಕ ಆರಾಮ ಇರ್ತೈತಿ. ಪೂರ್ಣ ಬಿಡ್ಬೇಕಲ್ಲ, ಇದೆಲ್ಲ ಬೇಸರಾಗಿ ಇದ್ರಾಗ ಏನೂ ಇಲ್ಲ ಅಂತ ತಿಳಿದ ಕೈ ಬಿಟ್ಟ ಮ್ಯಾಗ ಅವಾಗ ನಿನಗೆ ಕಾಯಂ ಆರಾಮ ಇರ್ತೈತಿ. ನಿನಗೆ ಯಾವಾಗಲೂ ಆರಾಮ ಬೇಕಾಗಿತ್ತು ಏನು? ತಾತ್ಪೂರ್ತಿಕ ಮುಂಜಾನೆ ಅಷ್ಟು ಸಂಜೆ ಮುಂದೆ ಅಷ್ಟೇ ಬೇಕು? ಯಾವಾಗಲೂ ಬೇಕಾದ್ರೆ ಯಾವಾಗಲೂ ಇದರ ಗೊಡವಿ ಕೈ ಬಿಡೋದು, ನೆನಪು ಮಾಡಕ್ಕೆ ಹೋಗ್ಬಿಡೋದು. ಅದು ರೆಡಿ ಇದ್ದದ್ದೈತೆ ಆರಾಮ. ಇದರ ನೆನಪಿನಿಂದ ಅದು ಮರಿ ಆಗೈತೆ, ನಮಗೆ ಅನುಭವಕ್ಕೆ ಬರುವುದಿಷ್ಟು. ಯಾವಾಗಲೂ ರೆಡಿ ಇದ್ದದ್ದನ್ನ ಇದನ್ನೆಲ್ಲ ಮರೆತಾಗ ನಿರಂತರ ಅನುಭವ ಮಾಡ್ಕೊಳಿಕ್ಕೆ ಬರ್ತದೆ. ಏನು ವಿಷಯ ಚಿಂತನೆಯನ್ನು ಕೈ ಬಿಡೋದು. ಸದಾ ಆನಂದಮಯವಾಗಿರ್ತಕ್ಕಂಥ ಇರುವಿನ ಸ್ವರೂಪ ಪುಸ್ತಕದಾಗ ಸಿಕ್ಕಿಬಿಟ್ಟಿದ್ರು, ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ಏನು ಅಂತರಂಗದಲ್ಲಿ ಅನುಭವ ಬರೋದು, ಅದು ಬಹಿರಂಗದಲ್ಲಿ ಅದು ಬರೋದು ದನು ಆಕೈತಿ. ಹೊರಗೆ ಹೋದ ಅಂದ್ರೆ ಹೊರಗೆ ಸರಿಗ್ಯಾಡತೈತಿ ಅದು ಮನಸ್ಸು. ಅದ್ರಾಗೈತಿ ಇದ್ರಾಗೈತಿ ಸರಿಗ್ಯಾಡಕ್ಕೆ ಹೋಗ್ತು ನೋಡಂತ. ಕಡಿಗೆಲ್ಲ ಸರಿಗ್ಯಾಡಿ ಕಡಿಗೆ ಬೇಸರಾಗಿ ಎಲ್ಲಿ ಬರ್ತೈತಿ? ಮೂಲ ಇದ್ದಲ್ಲಿಗೆ ಬರ್ತೈತೆ ಅದು. ಏನು ದೇಹ ಭಾವ ಹಿಡ್ಕೊಂಡು ಯಾರು ಸುಖ ಹೊಂದ್ಯಾರ ಹೇಳಿ? ದೇಹ ಭಾವ ಬಿಟ್ಟವ್ರು ಯಾರು ದುಃಖಿಗಳಾಗ್ಯಾರ? ಗುರ್ತಿಲ್ದಂಗೆ ಮನಸ್ಸಿಗೆ ವಿಷಯದ ವಿಕಾರ ಹತ್ತಿರ್ತೈತಿ. ತಾತ್ಪೂರ್ತಿಕ ಸಾಕಾದ್ರೆ ನಿದ್ದೆ ಇರ್ತೈತಿ, ಪೂರ್ಣ ಸಾಕಾದ್ರೆ ಸಮಾಧಿ ಇರ್ತೈತಿ. ಏನು ಪೂರ್ಣ ಸಾಕಾಗ್ಬೇಕು ನೋಡಿ. ಎಂದೆಂದು ಬರಬಾರ್ದು ನಮ್ಗೆ. ಯಾವಾಗಲೂ ಆರಾಮಿನ ಭಾವದಾಗಿರ್ಬೇಕು ಅನ್ನೋ ಉತ್ಕಟ ಇಚ್ಛೆ ಬೇಕು ನೋಡಿ. ದೇಹ ಭಾವ ಯಾವಾಗ ಅಡಗ್ತೈತಿ? ಅವಾಗ ಆರಾಮಿನ ನೆನಪಿನಾಗ ಇರಕ್ಕೆ ಬರ್ಬೇಕು ನೋಡಿ. ನಾವು ಭಾಳ ತಿಳ್ತೇನೆ, ಭಾಳ ಕಲ್ತೇನೆ ಅನ್ನೋ ಇದು ಹತ್ತದೂ ಇಲ್ಲ. ಅಹಂಕಾರ ಬಂದು ಬರ್ತೈತೆ. ಆರಾಮಿರ್ಬೇಕಂದ್ರೆ ಏನೂ ಕಲಿಬೇಕಾಗಿಲ್ಲ. ನೀವು ಸಂಕಟ ಹೊಂದಾಕ ಕಲಿಯೋದು ನೋಡಿ ಏನಾರ ನೀವು. ಈ ದೇಹ ತಾದಾತ್ಮ್ಯ ಭಾವ ಹಿಡ್ಕೊಂಡು ಕುಂತಿಯಲ್ಲ, ಇದನ್ನು ಕೈ ಬಿಡು. ಏನು ಹಿಡ್ಕೊಂಡು ಕುಂತದನ್ನು ಕೈ ಬಿಡಕ್ಕೆ ಕಲಿ ನೀವು. ಹೊಸದಾಗಿ ಏನೂ ಬಿಡುವ ಅವಶ್ಯಕತೆನೇ ಇಲ್ಲ. ಒಳಗೆ ಹಿಡ್ಕೊಂಡು ಕುಂತಿಯಲ್ಲ, ಅವು ಸುಖ ಕೊಡ್ತಾವಂತ ತಪ್ಪು ತಿಳುವಳಿಕೆ ಒಳಗೆ ಅವನ್ನ ಕೈ ಬಿಡವನು. ಏನು ನೀನು ವಿಚಾರ ಮಾಡಿ ಕೈ ಬಿಡಬೇಕು, ಅಂತ ನಿನಗೆ ಇದು ಸಮಾಧಾನ ಶಾಂತಿ ಸಿಗ್ತೈತಿ. ಎತ್ತರ ಆದ್ಮೇಲೆ ಶುರುವಾತು. ನಿದ್ದೆ ಹತ್ತಿದಾಗ ಅಷ್ಟೇ ಇದು ನಮಗೆ ಸಮಾಧಾನ. ಯಾಕೆ ಅಲ್ಲಿ ಯಾವೂ ಇಲ್ಲ, ಯಾವ ವಿಷಯ ವಸ್ತುಗಳ ಸಂಪರ್ಕ ಇಲ್ಲ, ಎಲ್ಲ ಬಿಟ್ಟಿದೆ ಅಂತ ಆರಾಮಿದೆ. ಇಲ್ಲಿ ಎಲ್ಲ ವಿಷಯಗಳ ಸಂಪರ್ಕ ಹೋಗಿದ್ರೂ ಸಮಾಧಾನ ಇಲ್ಲ. ಅದಕ್ಕೆ ಈ ಭೋಗ ವಾಸನ ತ್ಯಾಗ ಮಾಡ, ಅದಕ್ಕೆ ಮುಕ್ತಿ ಅಂತ.
ಇಲ್ಲ ಅಂದ್ರೆ ಅದು ಮಾಡಕ್ಕೆ ಹಚ್ಚೇ ಬಿಡ್ತೈತಿ ಪ್ರಯತ್ನ. ಅದಕ್ಕಾಗಿ ಈ ವಾಸನ ಇಲ್ಲ, ಆ ವಾಸನೆಗಳನ್ನು ತೃಪ್ತಿಪಡಿಸುವ ಸಂಬಂಧ ಏನೆಲ್ಲ ಪ್ರಯತ್ನ ಮಾಡುತ್ತೆ. ಹೊರಗಿಂದ ನೀ ಏನು ಅವಲಂಬಿಸಿದ್ರು ನಿನಗೆ ಸಮಾಧಾನ ಶಾಂತಿ ಇಲ್ಲ ನೋಡ್ರಿ. ಏನು ನಿನ್ನೊಳಗೆ ಇದ್ದದ್ದು ಹೊರಗೆ ಹುಡುಕಿದೇರಿ ಸಿಗ್ಬೇಕು ನೀವು. ಶರೀರ ಬಿಡೋ ಮಠ ಅವನು ಹೊಂದಿದ್ರು ವಾಸನಾದಿಗಳ ತೃಪ್ತಿ ಆಗಿಲ್ಲ. ಸಾಯಿ ತನಕ ಚುಟ್ಟ ಸೇದ್ಬೇಕನ್ನೋ ವಾಸನ ಹೋಗೈತೇನ? ಯಾಕ್ರಿ? ಮತ್ತು ಬೇಕಂತಾನ, ಮತ್ತು ಕೊಡ ಚುಟ್ಟ ಅಂತಾನ. ಆಯಾ ಇಂದ್ರಿಯಗಳನ್ನು ತೃಪ್ತಿಪಡಿಸೋಕೆ ಎಂದೂ ಆಗುದಿಲ್ಲ. ತೃಪ್ತಿಪಡಿಸೋ ಕೆಲಸನೂ ಇಲ್ಲ ಅವನು. ಏನು ಅವನು ಹೆಂಗೆ ಅವಾಗ ಭೋಗ ವಸ್ತುಗಳನ್ನು ಒದಗಿಸ್ಬಿಟ್ಟು ಹೋಗಿ ಹೆಂಗೆ ಅದ್ರ ಹಪ್ಪಿ ಹೆಚ್ಚಾಕೈತಿ. ಬೆಂಕಿಯನ್ನು ನಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ ಎಂದಿಗೆ ಆಗ್ಬೇಕು ಹೇಳ್ತೀನಿ. ಅವು ತೃಪ್ತಿ ಪಡ್ಸೋಕೆ ಆಗೋದೇ ಇಲ್ಲ. ಅವನು ಬೇಕಾದಷ್ಟು ಜನ್ಮ ಹುಟ್ಟಿ ಬಂದರೂ ಅದಾಗೋದಿಲ್ಲ. ಅದಕ್ಕೆ ವಿಚಾರದಿಂದ ವಾಸನೆಗಳನ್ನು ನಾಶ ಮಾಡಿ ಅವುಗಳನ್ನು ಹೊಂದಿದ್ರೆ ಸುಖ ಶಾಂತಿ ಸಿಗ್ತೈತೋ ಇಲ್ಲೋ ನೋಡ್ಕೋ. ಹೊಂದಿದವರೆಲ್ಲರೂ ಆರಾಮದಾರನ ಕೇಳ್ರಂಗಾರ ಅದನ್ನು ತೃಪ್ತಿ ಪಡಿಸೋಕ್ಕಾಗಿಲ್ಲ. ಅದನ್ನು ಎಷ್ಟು ಜನ್ಮ ಆತ್ರಿ ಹುಟ್ಟಿ ಬಂದು ಬರೀ ಅವ ಮಾಡಿದ್ದ ಮಾಡೋದು, ನೋಡಿದ್ದ ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು. ಅವನು ತೃಪ್ತಿ ಪಡಿಸೋಕ್ಕಾಗೈತೆ ನೋಡ್ಕೋ. ಎಷ್ಟು ಜನ್ಮ ಆತು ಕಾಲು ಕಳಿಯಾಕೈತೀನಿ. ಅವನ್ನ ತೃಪ್ತಿಪಡಿಸ್ಕೋ ಸಂಬಂಧನ ಬಾಳೆದಾಟ ಹುಡಿನಿ. ಹೌದಲ್ಲ? ಇಂದ್ರಿಯಗಳನ್ನು ತೃಪ್ತಿಪಡಿಸಿ ಸುಖ ಹೊಂದಬೇಕನ್ನೋ ಸಂಬಂಧ ಬಾಳೆದಾಟ ಹುಡಿದ್ದು. ಅದನ್ನು ಮಾಡಿ ಯಾರ್ಯಾರು ಎಷ್ಟು ಸುಖಿಗಳಾಗಿರಿ ಹೇಳಿ. ಮುಂಜಾನೆ ಸಂಜೆ ಮಟ್ಟ ಬರೀ ಅದ ವ್ಯವಸಾಯ, ಅದನ್ನು ಕುರಿತನ ಮಾಡೋದು. ಮತ್ತೊಂದೇನು ವ್ಯಸನ ಇಲ್ರಿ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಈ ಮನುಷ್ಯನ ಜನ್ಮವನ್ನು ಹಾಳು ಮಾಡ್ಕೊಂಡೆಲ್ಲ. ವಿಚಾರವಂತರು ಏನು ಮಾಡಿದ್ರು? ಇದನ್ನೆಲ್ಲ ಕೈ ಬಿಟ್ಟರು, ಎಂದು ಸರ್ಕೊಂಡ್ರು. ಅದರಿಂದ ದುಃಖರಹಿತ ಆಗಿರ್ಲಿಬೇಕಂದ್ರೆ ಅದರಿಂದ ಹಿಂದೆ ಸರಿ. ಅದನ್ನು ಏನು ಎಷ್ಟೆಷ್ಟು ಮುಂದುವರೆದು ಎಷ್ಟೆಷ್ಟು ಅದರಿಂದ ಹಿಂದೆ ಸರಿ. ಎಷ್ಟೆಷ್ಟು ಹಿಂದೆ ಸರಿತಿ ಅಷ್ಟಷ್ಟು ನಿನಗೆ ನೆಮ್ಮದಿ ಅದ. ರಿಟ್ರ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂದ್ರೆ ವಿಷಯದಿಂದ ವಿಮುಖ ಆಗ, ಸುಖದಿಂದ ಇರ್ಬೇಕನ್ನೋಂಗಿದ್ರೆ. ಇನ್ನೂ ಅದ್ರಾಗ ಹೊಸದು ಇನ್ನೂ ಅದನ್ನು ಮಾಡ್ಬೇಕು, ನಾ ಇದನ್ನು ಮಾಡ್ಬೇಕು. ಈ ಮಾಡಿದೆ ಅಲ್ಲಿ ಇಲ್ಲಿ ತನಕ ಮಾಡಿ ನೋಡ್ಕೊಂಡು ಏನಾಗೈತೆ ನೋಡಿ. ಏನು ಮಾಡಿದರೂ ಲಾಭ ಇಲ್ಲ, ಏನು ಹೊಂದಿದ್ರೂ ಲಾಭ ಇಲ್ಲ. ಯಾವಾಗ ಇದ್ಕಿದ್ದಂಗೆ ಇರುದಿಲ್ಲ ಅವು. ನಾವು ಬೇಕಾದದ್ದು ಅವು ಕೊಡೋದಿಲ್ಲ. ಸುಖ ಹೊಂದಬೇಕಂತ ಗಳಿಸಿರಿ ಏನು ಮಾಡೋದೆಲ್ಲ ಮಾಡಿ ಹೋದಿಲ್ಲ, ಎಲ್ಲ ಐತಿ, ಏನು ಕೊರತಿಲ್ಲ, ಆದ್ರೆ ಸಮಾಧಾನ ಇಲ್ಲ. ಹೌದಿಲ್ಲ? ಅವು ಇಲ್ಲದಾಗ ಅದನ್ನು ಹೊಂದಬೇಕನ್ನೋ ಆಶೆ, ನಾನು ಅದನ್ನು ಹೊಂದಬೇಕನ್ನೋ ಅದ್ರಾಗ ಕಾಲ ಕಳೆದಿಲ್ಲ. ಅವು ಸಿಕ್ಕುಡ್ಲಾರ ನೀನು ಸಮಾಧಾನ ಸಿಗ್ತೈತೇನ? ಇಲ್ಲ. ಮತ್ತು ಯಾಕೆ ಅದ್ರ ಬಗ್ಗೆ ನಾವು ಹುಚ್ಚು ಪ್ರಯತ್ನ ಮಾಡಬೇಕು? ಅದಕ್ಕೆ ವಿಚಾರವಂತರಾಗಬೇಕಾಗಿತ್ತು ನಾವು. ಎಲ್ಲಿ ತನಕ ನಮಗೆ ವಿಷಯದ ವ್ಯಾಮೋಹ ಕಡಿಮೆ ಆಗೋದು ಅಲ್ಲಿ ತನಕ ದುಃಖ ಹೋಗೋದು ನಮ್ಗೆ. ಏನು ಯಾವ ಹೊತ್ತಿನಾಗ ಏನಾಕೈತಿ ಈ ಶರೀರ ನೇಮದ್ದಲ್ಲ, ಯಾವ ಶಾಶ್ವತವಾದದ್ದಲ್ಲ. ಇದನ್ನು ನಂಜೋದಿರು, ನಂಬದಿರು, ನೆಚ್ಚದಿರು ಅಂದಾರಿಲ್ಲ. ಏನು ಭರೋಸೈತಿ ಅಂತ ಹಿಡ್ಕೊಂಡು ಕುಂತೀವಿ. ಯಾವ ಹೊತ್ತಿನ ನೀರ ಮೇಲಿನ ಗುಳ್ಳಿಂತಿ ಪಟ್ ಅಂತ ಹೇಳಕ್ಕೆ ಬರೋದಿಲ್ಲ. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ ಅಂತ. ಕ್ಷಣಕ್ಕನ ಬದಲಾವಣೆ ಆಕೈತಿತ್ತ. ಈಗಿತ್ತಲ್ಲ ಮರ ಏನು ಓತಿಪ್ಪ ಪಟ್ ಅಂದು ನೀರ ಮೇಲಿನ ಗುಳ್ಳಿ ಓತು. ಎದರಿಂದ ಹೊಂದಾವು ನೀವು ಮಾಡೋದೆಲ್ಲ ಯೋಜನಾದಿಗಳು ಎಲ್ಲಿ ಹೋದವು? ಇಟ್ಟಲ್ಲೇ ಕೊಟ್ಟಲ್ಲೇ ಏನಾಯ್ತು ಮರ? ಇದು ಆಕತೇನ ಇಷ್ಟು ದಿನ ಬದುಕಿ ಮಾಡಿರ ಆಕತೇನ, ಎಷ್ಟು ದಿನ ಹುಟ್ಟಿ ಬದುಕರು, ಎಷ್ಟು ವರ್ಷ ಬದುಕಿ ಅದನ್ನು ಮಾಡಿರು, ಅದು ಸುಖ ಇಲ್ಲ. ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಯಾಕೆ ಹೋಗಿಬಿದ್ದಿ ಅಷ್ಟಕ್ಕೆ? ಅದಕ್ಕಾಗಿ ಬಾಳೆ ಸಂಬಂಧ ಸುಖ ಹೊಂದಬೇಕಂತ ಅದಕ್ಕೆ ಹೋಗಿ ಬಿದ್ದೀಪ. ಬಡ್ಕೊಂಡು ಇನ್ನೂ ನಾನು ಹೆಚ್ಚಿನ ಇದನ್ನು ಮಾಡ್ಬೇಕಂತ ಏನೂ ಲಾಭ ಇಲ್ಲ. ಏಟು ಬೇಕಾದ್ರೆ ಶರೀರ ಚರಿತಾರ್ಥಕ್ಕೆ ನಿನ್ನ ಕೆಲಸ ಮಾಡ್ಕೋವಾಗ, ಶರೀರ ಆರೋಗ್ಯವಾಗಿ ಇಟ್ಕೋ, ನಿನ್ನ ಕೆಲಸ ಮಾಡ್ಕೊ. ಉಳ್ಕಿದ್ದು ಏನು ಮಾಡೋ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾದಂಥ ಕರ್ತವ್ಯ ಯಾವುದು? ಈ ಶರೀರದಿಂದ ಈ ಶರೀರ ಆರೋಗ್ಯವಾಗಿ ಇಟ್ಕೊಂಡು ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದಷ್ಟೆ. ಏನು ಊರು ಮುಟ್ಟ ಕುದುರೆ ಯಾಕ್ರಿ ಜಪಾನ ಮಾಡಬೇಕಾಕೈತಿ. ಎಲ್ಲ ದಾರ್ಯಾಗ ಮುಗ್ಗಿರಿಸ್ತೆ ಅಂದ್ರೆ ಮುಗಿದು ಹೋಗ್ತೀನಿ, ನೀನು ಊರು ಹಂಗೆ ಉಳಿತೈತಿ. ಹಂಗೆ ಈ ಶರೀರವನ್ನು ಶರೀರಾಗಿ ಇಟ್ಕೋ. ನೆಟ್ಗೆ ಇಟ್ಕೊಳಕ್ಕೆ ಬರ್ದವಂಗಿದ್ದು ಅಧ್ಯಾತ್ಮ ಹತ್ತೋದಿಲ್ಲ.
ಅದಕ್ಕೆ ಶರೀರ ಕೆಡಿಸ್ಕೋಬೇಡ್ರಿ, ಹಾಳು ಮಾಡ್ಕೋಬೇಡ್ರಿ. ಯಾಕೆ ಕೆಡ್ತೈತೆ ಅಂದ್ರೆ ಕ್ರಮ ತಪ್ಪೈತಿ. ಅತಿಯಾದ ಇಂದ್ರಿಯ ಸಂಪರ್ಕ, ಭೋಗ, ವ್ಯವಹಾರ, ಅದನ್ನು ಮಜಾಕ್ ಬೆನ್ನು ಹತ್ತಿ ಎಲ್ಲ ಶರೀರ ಹಾಳು ಮಾಡ್ಕೊಂಡಿಲ್ಲ. ಎಂಥ ಮಾನವ ಜನ್ಮ, ಏನು ಕೆಡಿಸಿಬಿಟ್ಟಿರಪ್ಪ, ಏನು ಕೊಟ್ಟರೆ ಸಿಕ್ಕೀತಪ್ಪ ಅಂತ. ಬರೀ ಪಶು ಪಕ್ಷಿಗಳ ಜೀವನದ ಕೆಲಸ ಮಾಡಿದ ಮನುಷ್ಯನ ಜನ್ಮಕ್ಕೆ ಬಂದ ಲಾಭ ಏನು, ವ್ಯರ್ಥ ಆತಲ್ಲ ಅಂತ ಮಹಾತ್ಮರ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಎಚ್ಚರ ಆಗ್ರಿ, ಮನುಷ್ಯನ ಜನ್ಮದ ಕೆಲಸ ಏನು, ಅದ್ರಾಗ ಏನು ಮಾಡಿದ್ರೆ ಅದು ಸಿಗ್ತೈತಿ. ಆ ವ್ಯವಸಾಯದಾಗ ತಿಳ್ಕೊಬೇಕು, ತನ್ನನ್ನು ತಿಳ್ಕೊಳ್ಳೋ ಪ್ರಯತ್ನದ ತಿಳ್ಕೊಬೇಕಿಲ್ಲ. ಏನು ಶರೀರ ಚಿರ್ತಾರ್ಥಕ್ಕೆ ಏಟು ಬೇಕು ಅಷ್ಟು ಮಾಡ್ಕೊ, ಅನಾವಶ್ಯಕ ಮಾಡಕ್ಕೆ ಹೋಗ್ಬೇಡ. ಹೆಚ್ಚಿನ ಆಡಂಬರ ಮಾಡ್ಕೋತ ಕೂತ ನಿನಗೆ ವೇಳೆ ಎಲ್ಲ ಅದ್ರಾಗ ಹೋಗ್ಬಿಡ್ತೈತಿ. ನಿನ್ನ ನಿಜವನ್ನ ನೀ ತಿಳ್ಕೊಳಕ್ಕೆ ವೇಳೆನೇ ಸಿಗೋದಿಲ್ಲ. ಅದಕ್ಕೆ ಸಾದಾ ಜೀವನ ಸಾಕು. ಋಷಿಮುನಿಗಳು ಹೇಳ್ಯಾರಿಲ್ಲ, ಈ ಚಿಂತನೆ ಮಾಡ್ಬೇಕು, ಆತ್ಮಚಿಂತನೆ ಮಾಡ್ಬೇಕಾದ್ರೆ ನೀವು ಸಾದಾ ಜೀವನನೇ ಬೇಕು. ಸಿಂಪಲ್ ಲೈಫ್ ಆ್ಯಂಡ್ ಹೈಯರ್ ಥಿಂಕಿಂಗ್ ಅಂತ. ನೀ ಅದನ್ನು ತಿದ್ದುಡು ತೀಡಾಡೋದು ಮಾಡೋದ್ರಾಗ ಯಾಕೆ ನಮ್ಮ ಮನೋಮನಿ ಮಾಡಕ್ಕೆ ಹೋದೆ ಅಂದರೆ ಎದಕ್ಕೆ ಬೇಕಾಗಿದೆ? ಬೇಕಾಗಿಲ್ಲ. ಒಂದ ಪಾತ್ರೆ ಒಳಗೆ ಎಲ್ಲ ಹಾಕಿ ಕುದಿಸಿ ತಿಂದ್ಬಿಡೋದು, ಹೌದಿಲ್ಲ? ಎದಕ್ಕೆ ಬೇಕಾಗಿದೆ? ನಮ್ಮನವನಿ ನಾಲ್ಗೆ ರುಚಿ ಬೆನ್ನು ಐತಿ, ಎಷ್ಟು ನಮ್ಮನೆ ಮಾಡ್ಕೋತೀವಿ. ಭೇದ ನಮ್ಮನವನಿ ಮಾಡ್ಕೊಂಡು ಮನಸ್ಸೆಲ್ಲ ಅದು ನಮ್ಮನವನಿ ಆಗಕ್ಕೆ ಚಲೋ ಹೋಗ್ತೈತಿ. ಅದಕ್ಕೆ ಬಿಡೋದನ್ನೆಲ್ಲ ಹುಚ್ಚು. ಶರೀರ ಆರೋಗ್ಯಕರವಾದಂಥ ಅನ್ನ ಹಾಕು, ಶರೀರ ಆರೋಗ್ಯವಾಗಿಟ್ಕೊ, ನಿನ್ನ ಕೆಲಸ ಮಾಡ್ಕೊ. ನಿನ್ನ ಕೆಲಸ ಅಂದರೆ ಆತ್ಮಚಿಂತನದ ಅಭ್ಯಾಸದಾಗ ತೊಡಗು. ವೇಳೆ ವ್ಯರ್ಥ ಕಳಿಬೇಡ ಅಂತ. ಭಾಳ ದಿನ ಇಲ್ಲ, ಉಳಿದಿನ ಅಳ್ತಾವ. ಅಲ್ಲ, ಇನ್ನು ಉಳಿದಿನದಾಗರೆ ಸಂಸ್ಕಾರ ಮಾಡ್ಕೊಂಡು ಮುಂದುವರಿಯಾಕೆ ಬರ್ತೈತಿ. ಇದು ಸಂಸ್ಕಾರ. ಅಂತ್ಯ ಕಾಲದೊಳಗೆ ಏನು ನೆನಪು ಮಾಡ್ತೀವಿ ಅದ ಮುಂದುವರಿತೈತಿ. ಶರೀರ ಬಿಡು ಮುಂದೆ ನೆನಪು ಮಾಡೋವಂಗಾರ ಮಾಡ್ಕೋರಿ. ಇದನ್ನು ಬರುವಂಗೆ ಈ ನೆನಪು, ನಿಮ್ಮ ಸ್ವರೂಪದ ನೆನಪು ಬರ್ಬೇಕು ನಿಮಗೆ. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ನಮಗೆ ದಿನ ಇದರ ಸಂಸ್ಕಾರ ಗಟ್ಟಿ ಆದಾಗ ಬರ್ತೈತೆ. ಅದು ಅಂತ್ಯಕಾಲಕ್ಕೆ ಇದಾಗ ಬರ್ತೈತೆ ನಮಗೆ. ಬರೀ ಬಾಳೆ ಬದುಕಿನ ಹೆಸರದಾಗ ಕಾಲ ಕಳೆದ್ರೆ ಅದು ಬಂದು ನಿಂದಿರ್ತೈತಿ. ಅದಾಗಿ ಬಿಡ್ತೀನಿ ಮತ್ತೆ. ಬಿಡು. सकल साधु संत महाराज को